ಈ ಪರಿಶುದ್ಧ ಭಾನುವಾರದ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನಾಪೂರ್ವಕವಾಗಿ ಆರಾಧನೆಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಈ ನಮ್ಮ ಪರಿಶುದ್ಧ ಆರಾಧನೆಯ ಪ್ರಾರಂಭವು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಹೆಸರಿನಲ್ಲಿ ಪ್ರಾರಂಭವಾಗಲಿ. ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಸಂಗೀತಗಳಲ್ಲಿ 151 151 ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ, ಆತನಲ್ಲಿ ಕೃಪೆ ಉಂಟು, ಆತ ಶಾಂತಿ ಕೊಡುವ. ಆರಾಧನಾ ಕ್ರಮ ಪುಸ್ತಕ 21ನೇ ಪುಟವನ್ನು ಅನುಸರಿಸೋಣ. 21ನೇ ಪುಟ 21 ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆ ಎಲ್ಲ ಹೃದಯಗಳು ಕಂಡ ಬಯಲಾಗಿವೆ, ಎಲ್ಲ ಆಶೆಗಳು ಗೊತ್ತಾಗಿವೆ. ನಿನಗೆ ತಿಳಿಯದ ಗುಟ್ಟು ಒಂದು ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತನಾದ ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಬೇರಳ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ದೇವರು ಅವರಿಗೆ ಮುಂದಿದ್ದಾನೆ,
ಕರ್ತನ ದೇಹ ರಕ್ತಗಳನ್ನು ಸ್ವೀಕರಿಸುವುದಕ್ಕೂ ನಾವು ಕೂಡಿ ಬಂದಿದ್ದೇವೆ. ಆದುದರಿಂದ ನಾವು ಮಾನಸಾಂತರದಿಂದಲೂ ನಂಬಿಕೆಯಿಂದಲೂ ದೇವರ ಸನ್ನಿಧಿಗೆ ಬರುವ ಹಾಗೆ ಆತನ ಕೃಪಾ ಸಹಾಯವನ್ನು ಕೋರುವವರಾಗಿ ಮೊಣಕಾಲೂರಿ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸಭೆಯನ್ನು ಕುಳಿತುಕೊಳ್ಳುವಂತೆ ವಿನಂತಿ. ಪ್ರಿಯರೇ, ನೀವು ನಿಮ್ಮ ಪಾಪಗಳ ನಿಮಿತ್ತ ನಿಜವಾಗಿ ಪಶ್ಚಾತ್ತಾಪ ಪಡುವವರಾಗಿದ್ದೀರೋ? ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ ನಿಮಗೆ ತಪ್ಪು ಮಾಡಿದವರನ್ನು ಮನ್ನಿಸುವರಾಗಿದ್ದೀರೋ? ದೇವರ ಆಜ್ಞೆಗಳನ್ನು ಅನುಸರಿಸುತ್ತಾ ಆತನು ತೋರಿಸುವ ಸನ್ಮಾರ್ಗವನ್ನು ಹಿಡಿದು ಇಂದಿನಿಂದ ಅದರಲ್ಲಿಯೇ ನಡೆದುಕೊಳ್ಳುವುದಾಗಿ ನಿಶ್ಚಯಿಸಿಕೊಂಡಿದ್ದೀರೋ? ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀವು ಪುನಃ ಸರ್ವಶಕ್ತನಾದ ದೇವರೊಂದಿಗೆ ಸಮಾಧಾನವಾಗುವ ಹಾಗೆ ನಿಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡಿರಿ. ನಾವು ಸಂಗೀತವನ್ನು ಹಾಡಿದ ನಂತರ ಕ್ಷಣವೊತ್ತು ಮೌನವಾಗಿದ್ದು 24ನೇ ಪುಟದಲ್ಲಿರುವಂತಹ ಪಾಪದ ಅರಿಕೆಯನ್ನು ಎಲ್ಲರೂ ಒಂದೇ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಮ ತಂದೆ, ನಾವು ನಿನಗೂ ನಮ್ಮ ನೆರೆಯವರಿಗೂ ವಿರೋಧವಾಗಿ ಪಾಪ ಮಾಡಿದ್ದೇವೆಂದು ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದೆ ಕತ್ತಲೆಯಲ್ಲೇ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುತ್ತಾಗಿ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನು ಕ್ಷಮಿಸು. ನಿನ್ನ ಪವಿತ್ರ ಆತ್ಮನ ಮೂಲಕ ನಮ್ಮನ್ನು ಶುದ್ಧ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಚೇತನಗೊಳಿಸು. ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ಸೂತನ ಸ್ವಭಾವಗಳಾಗಿ ನಿನ್ನನ್ನು ಸೇರಿಸಿ ನಿನ್ನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಅನುಗ್ರಹಿಸು. ಆಮೆನ್. ಯೇಸು ಕ್ರಿಸ್ತನ ಮೂಲಕ ತನ್ನ ಕಡೆಗೆ ಯಥಾರ್ಥವಾಗಿ ತಿರುಗಿಕೊಳ್ಳುವವರೆಲ್ಲರಿಗೂ ದೇವರು ದಯಪಾಲಿಸಿರುವ ಶುಭ ವಾಕ್ಯವನ್ನು ಕೇಳಿರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ. ಯಾರಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಮ ತಂದೆಯು ಸರ್ವಶಕ್ತನು
ತಮಗೆ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿದವರೆಲ್ಲರಿಗೆ ಪಾಪ ಕ್ಷಮೆಯನ್ನು ಕೊಡುತ್ತೇನೆಂದು ತನ್ನ ಅಪಾರ ಕರುಣೆಯಿಂದ ವಾಗ್ದಾನ ಮಾಡಿದ್ದಾನೆ. ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಮೇಲೆ ಕರುಣೆ ಇಟ್ಟು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡಿಸಲಿ, ಎಲ್ಲ ಸದಾಚಾರದಲ್ಲಿ ನಿಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸಲಿ. ಆಮೆನ್. ದೇವರಿಗೆ ಸ್ತೋತ್ರ. ಕರ್ತನು ನಿಮ್ಮೊಂದಿಗಿರಲಿ, ಈ ಪರಿಶುದ್ಧ ಆರಾಧನೆಗೆಂದು ನೇಮಿಸಲ್ಪಟ್ಟಿರುವಂತಹ ಸತ್ಯವೇದದಿಂದ ದೇವರ ವಾಕ್ಯ ಭಾಗಗಳು ಓದಲ್ಪಡುವುದು. ಈ ಪವಿತ್ರ ದಿನಕ್ಕೆ ನೇಮಕವಾದಂತಹ ಸತ್ಯವೇದ ಭಾಗವು ಯೆಶಾಯ 55ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದವರೆಗೆ. ಯೆಹೋವನು ತನ್ನ ವರಗಳನ್ನು ಪಡೆಯಲು ಕರೆಯುವುದು. ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಕಿವಿಯನ್ನು ಇತ್ತ ತಿರುಗಿಸಿರಿ. ನನ್ನ ಬಳಿಗೆ ಬನ್ನಿರಿ, ಆರಿಸಿದರೆ ಬದುಕಿ ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ಈಗೋ ನಾನು ಅವನನ್ನು ಜನಾಂಗಗಳಿಗೆ ಸಾಕ್ಷಿಯನ್ನಾಗಿಯೂ ನಾಯಕನನ್ನಾಗಿಯೂ ಅಧಿಪತಿಯನ್ನಾಗಿಯೂ ನೇಮಿಸಿದನು. ಎಲೈ ಇಸ್ರಾಯೇಲ್, ಅವನಂತೆ ನೀನು ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ನಿನ್ನ ಅಧೀನಕ್ಕೆ ಕರೆಯುವಿ. ಇಸ್ರಾಯೇಲಿನ ಸದಮಲ ಸ್ವಾಮಿ ಎನಿಸಿಕೊಳ್ಳುವ ನಿನ್ನ ದೇವರಾದ ಯೆಹೋವನು ನಿನಗೆ ವೈಭವ ಕೊಟ್ಟಿರುವುದನ್ನು ನೋಡಿ ನಿನ್ನನ್ನು ತಿಳಿಯದ ಜನಾಂಗವು ನಿನ್ನ ಆಶ್ರಯಕ್ಕೆ ಓಡಿಬರುವುದು. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿ ಎಂಬುತ್ತದೆ. ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ನಿನಗೆ ಸಲ್ಲಿಸುವೆ. ಆರಾಧನೆ ಸ್ತುತಿ ಸ್ತೋತ್ರವು ನಿನಗೆ ಸಲ್ಲಿಸುವೆ. ಆರಾಧನೆ ಆರಾಧನೆ
ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಶುಭ ಸಂದೇಶ ಭಾರವೊಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ಶುಭ ಸಂದೇಶ ಭಾರವೊಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ. ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ. ಪರಿಶುದ್ಧ ಆರಾಧನೆಗಾಗಿ ನೇಮಿಸಲ್ಪಟ್ಟಿರುವ ಎರಡನೇ ಸತ್ಯವೇದ ಭಾಗವು ಪತ್ರಿಕಾ ಭಾಗದಿಂದ ಅಪೊಸ್ತಲ ಕೃತ್ಯಗಳು ಅಧ್ಯಾಯ 10 36ರಿಂದ 40 ವಚನದವರೆಗೆ. ದೇವರ ವಾಕ್ಯವು ಕೇಳೋಣ. ಎಲ್ಲ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರುವುದು. ದೀಕ್ಷಾ ಸ್ನಾನ ಮಾಡಿಕೊಳ್ಳಬೇಕೆಂದು ಯೋಹಾನನ ಸಾರಿದ ತರುವಾಯ ಈ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಾಯದಲ್ಲೆಲ್ಲ ಪ್ರಭಾವವಾಯಿತು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನದಿಂದ ಬಾಧಿಸಲ್ಪಟ್ಟಿರುವವರೆಲ್ಲರನ್ನೂ ಗುಣಮಾಡುತ್ತಾ ಸಂಚರಿಸಿದನು. ಇದಲ್ಲದೆ ಗೊತ್ತಾಗಿರುವುದಷ್ಟೇ, ಆತನು ಯಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಮಾಡಿದ ಎಲ್ಲ ಕಾರ್ಯಗಳಿಗೂ ನಾವು ಸಾಕ್ಷಿಗಳಾಗಿದ್ದೇವೆ. ಆತನು ಮರದ ಕಂಬಕ್ಕೆ ತೂಗ ಹಾಕಿ ಕೊಂದನು ಎಂಬುವಂಥದ್ದೇ. ಅವೆಲ್ಲರೂ ಎಚ್ಚರಿಸಿಕೊಂಡು ಹಾಡುವಂತಹ ಸಂಗೀತಗಳಲ್ಲಿ 228 ಪ್ರಾರಂಭದ 3 ಚರಣಗಳನ್ನು ಪ್ರಾರ್ಥನಾಪೂರ್ವಕವಾಗಿ ಕಾಣೋಣ. ಕರ್ತ, ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನಿನ್ನ ಘನಕ್ಕಾಗಿಯೇ ಹೊತ್ತು ಕಳೆಯುವೆನು.
ಪರಿಶುದ್ಧ ದಿನದ ಕರ್ತನ ಪವಿತ್ರ ಭೋಜನ ಸಂಸ್ಕಾರದ ಆರಾಧನೆಗಾಗಿ ನೇಮಕಗೊಂಡ ವೇದ ಪಾರಾಯಣವು ಸುವಾರ್ಥ ಭಾಗದಿಂದ ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 4 ವಚನ 17ರಿಂದ 20 ಹಾಗೂ 23ರಿಂದ 25ನೇ ವಚನದವರೆಗೆ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 4 ವಚನ 17ರಿಂದ 20ನೇ ವಚನದವರೆಗೆ ಹಾಗೂ 23ರಿಂದ 25ನೇ ವಚನದವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಯೇಸು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡಿದ್ದು. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡರು. ಅವರು ಪೇತ್ರನೆನಿಸಿಕೊಳ್ಳುವ ಸಿಮೋನ ಮತ್ತು ಅವನ ತಮ್ಮನಾದ ಆಂದ್ರಿಯ. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಳೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ವಚನ 23ರಿಂದ 25ನೇ ವಚನದವರೆಗೆ. ಯೇಸು ಸುವಾರ್ತೆಯನ್ನು ಸಾರಿ ರೋಗಗಳನ್ನು ಪರಿಹರಿಸಿ ಹೆಸರುಗೊಂಡದ್ದು. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಮತ್ತು ಗಲಿಲಾಯದ ದೆಕಪೋಲಿ, ಯೆರೂಸಲೇಮ್, ಯೂದಾಯ ಎಂಬ ಸ್ಥಳಗಳಿಂದಲೂ ಯೋರ್ದಾನ್ ಹೊಳೆಯ ಆಚೆ ಕಡೆಯಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಎಂಬುದೇ. ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. Psalms 146. ಯೆಹೋವನಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು.
ಕ್ಷಣವನ್ನು ಪ್ರಾರ್ಥನಾಪೂರ್ವಕವಾಗಿ ಹಾಡೋಣ. ಪ್ರಾರ್ಥನೆ ಮಾಡೋಣ. ನನ್ನ ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಲಿ. ಆಮೆನ್. ಕರ್ತನ ಪ್ರೀತಿಗಳ ದೇವಜನರೇ, ಈ ಪರಿಶುದ್ಧ ಭಾನುವಾರದ ಬೆಳಗಿನ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳನ್ನು ನಾನು ತಿಳಿಸುವುದಾಗಿದ್ದೇನೆ. ಈ ದಿನ ನಮಗೆ ಕೊಡಲ್ಪಟ್ಟಿರುವಂಥ ದೇವರ ವಾಕ್ಯದ ವಿಷಯ ಮಿಷನ್ ಸಂಡೇ, ಗುಡ್ ನ್ಯೂಸ್ ಟು ಆಲ್. ಕ್ರೈಸ್ತ ನಿಯೋಗ, ಸರ್ವರಿಗೂ ಶುಭ ವಾರ್ತೆ. ವಿಶ್ವದ ಅನೇಕ ದೇಶಗಳಲ್ಲಿ ಅನೇಕ ಧರ್ಮಗಳು, ಭಾಷೆಗಳನ್ನಾಡುವಂಥ ಜನರು ಇರುವಂಥದ್ದನ್ನು ನಾವು ನೋಡ್ತೇವೆ. ಅವರದೇ ಆದಂಥ ಸಂಸ್ಕೃತಿ, ನಂಬಿಕೆ ಮತ್ತು ಆರಾಧನೆಗೂ ಮತ್ತು ವೈಶಿಷ್ಟ್ಯತೆಗಳನ್ನು ಅವರು ಹೊಂದಿರುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಈ ಧಾರ್ಮಿಕ ಸಂಸ್ಥೆಗಳು ತಮ್ಮದೇ ಆದಂಥ ನಿಯೋಗವನ್ನು, ಶಿಷ್ಯ ಮಂಡಳಿಯನ್ನು ಹೊಂದಿರುವಂಥದ್ದನ್ನು ನೋಡ್ತೇವೆ. ಇದರ ಉದ್ದೇಶ ತಮ್ಮ ಧರ್ಮವನ್ನು ಪ್ರಚಾರ ಮಾಡಿ ಅದನ್ನು ಏಳಿಗೆ ಮಾಡುವಂಥದ್ದು, ಉನ್ನತಿಗೆ ನಡೆಸುವಂಥದ್ದು, ಅದನ್ನು ಅಭಿವೃದ್ಧಿಪಡಿಸುವಂಥದ್ದು, ಅದನ್ನು ಬೃಹದಾಕಾರದಲ್ಲಿ ಕಟ್ಟಬೇಕನ್ನುವಂಥ ಉದ್ದೇಶ ಕಾರ್ಯ. ಆದರೆ ಇದೆಲ್ಲವುಗಳಿಗಿಂತಲೂ ವಿಭಿನ್ನವಾಗಿ ನಮ್ಮ ಕ್ರೈಸ್ತ ನಿಯೋಗ ಅದು ಬಹಳ ಶ್ರೇಷ್ಠವಾದದ್ದು, ಪವಿತ್ರವಾದದ್ದು, ದೇವರಿಂದ ಕರೆಯಲ್ಪಟ್ಟದ್ದು, ನೇಮಿಸಲ್ಪಟ್ಟದ್ದು ಮತ್ತು ದೇವರಿಗಾಗಿ ತನ್ನ ಜೀವನದ ಕೊನೆಯವರೆಗೂ ತ್ಯಾಗಪೂರಿತವಾದ ಸೇವೆಗಾಗಿ ನಿಂತಂಥ ಒಂದು ನಿಯೋಗವಾಗಿದೆ. ದೇವರು ಅನಾದಿ ಕಾಲದಿಂದಲೂ ಈ ಲೋಕದ ಜನರನ್ನು ಅವರ ಪಾಪಗಳಿಂದ ಬಿಡುಗಡೆ ಮಾಡಿ, ಅವರ ಅನ್ಯ ದೇವರು ದೇವತೆಗಳಿಂದ, ಅವರ ಈ ಪೂಜೆ ಪುರಸ್ಕಾರಗಳಿಂದ, ಈ ಮೂಢ ನಂಬಿಕೆ ಮಾಟ ಮಂತ್ರಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಪ್ರಕೃತಿಯ ಆರಾಧನೆಗಳನ್ನು ಜನರು ಮಾಡುತ್ತಿದ್ದರಿಂದ ಇದರಿಂದ ಸತ್ಯ ದೇವರು, ನಿತ್ಯ ದೇವರು ಯಾರೆಂಬುದಾಗಿ ಅವರ ಆತ್ಮಿಕ ಕಣ್ಣುಗಳನ್ನು ತೆರೆಯುವುದಕ್ಕಾಗಿ ದೇವರು ಯಾಜಕರನ್ನು, ಪ್ರವಾದಿಗಳನ್ನು ಮತ್ತು ಸಭಾಪಾಲಕರುಗಳನ್ನು, ಸವಾರ್ಥಿಕರುಗಳನ್ನು ಸೇವೆಗೆ ಆರಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಮೀಕನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಮೀಕ 5:4 ವಚನ. ಆತನು ಯೆಹೋವನ ಬಲವನ್ನು, ತನ್ನ ದೇವರಾದ ಯೆಹೋವನ ನಾಮದ ಮಹಿಮೆಯನ್ನು ಹೊಂದಿದವನಾಗಿ ನಿಂತು ತನ್ನ ಹಿಂಡನ್ನು ಮೇಯಿಸುವನು. ಆ ಹಿಂಡು ನೆಮ್ಮದಿಯಾಗಿ ನೆಲೆಗೊಂಡಿರುವನು. ಆತನು ಭೂಮಿಯ ಕಟ್ಟಕಡೆಯವರೆಗೂ ಪ್ರಬಲನಾಗಿರುವನು ಎಂಬುವಂಥದ್ದು. ಓದಿದಂಥ ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನಂತ 55:1-6 ವಚನಗಳಲ್ಲಿ ದೇವರು ಅಲ್ಲಿ ತನ್ನ ಜನರನ್ನು ಹೀಗೆ ಕರೆಯುತ್ತಾರೆ. ಬಾಯಾರಿದ ಸಕಲ ಜನರೇ ನೀರಿನ ಮಡಿಗೆ ಬಂದಿರಿ ಎಂಬುದಾಗಿ.
ಯಾವ ರೀತಿಯಾದಂಥ ಬಾಯಾರಿಕೆ, ಆತ್ಮೀಕವಾದ ದಾಹ, ಆತ್ಮೀಕವಾದ ಬಾಯಾರಿಕೆ, ಇದನ್ನು ನೀಗಿಸುವಂಥ ಸರ್ವಶಕ್ತನಾದ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಮತ್ತು ನಿಮ್ಮ ಹಣವನ್ನು ಯಾಕೆ ದುಡ್ಡು ವೆಚ್ಚ ಮಾಡುತ್ತೀರಿ ಮತ್ತು ನಿಮಗೆ ತೃಪ್ತಿಗೊಳಿಸಿದಂಥ ಪದಾರ್ಥಗಳಿಗೆ ನಿಮ್ಮ ಹಣವನ್ನು ಯಾಕೆ ವ್ಯಯ ಮಾಡುತ್ತೀರಿ ಎಂಬುದಾಗಿ ದೇವರು ಪ್ರಶ್ನಿಸುತ್ತಾರೆ. ನನ್ನ ಬಳಿಗೆ ಬನ್ನಿರಿ, ನಿಮಗೆ ಸಮೃದ್ಧಿ ನಾನು ಕೊಡುತ್ತೇನೆ, ನಿಮಗೆ ಸಮಾಧಾನ ನಾನು ಕೊಡುತ್ತೇನೆ, ನಿಮ್ಮ ಕೊರತೆಗಳನ್ನು ನಾನು ನೀಗಿಸ್ತೇನೆ ಎಂಬುದಾಗಿ ದೇವರು ಅಲ್ಲಿ ಕರೆಯುವಂತೆ ಮಾಡುತ್ತೇವೆ. ದೇವರ ಶುಭ ವಾರ್ತೆಯನ್ನು ನಾವು ಆಲಿಸಿ ಆತನ ಬಳಿಗೆ ನಾವು ಬರುವಾಗ ನಾವು ದೇವರ ಮಕ್ಕಳಾಗಿ ಕೊರತೆಗಳೆಲ್ಲವನ್ನೂ ನೀಗಿಸಿಕೊಂಡವರಾಗಿ ನಾವು ಬದುಕುವರಾಗಿದ್ದೇವೆ. 6ನೇ ವಚನದಲ್ಲಿ ದೇವರು ಹೀಗೆ ಹೇಳ್ತಾರೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ ಎಂಬುದಾಗಿ. ಯಾಕೆ ಈ ಮಾತನ್ನು ದೇವರು ಹೇಳಿದ್ದಾರೆ? ದೇವರು ಸದಾಕಾಲ ನಮ್ಮ ಜೊತೆಲಿದ್ದಾರೆ. ಎಲ್ಲಿ ಅನ್ಯಾಯ, ಅಕ್ರಮಗಳು, ಪಾಪದ ಅಂಧಕಾರಗಳು, ದುಷ್ಟ ಶಕ್ತಿಗಳು, ಮೋಸ, ವಂಚನೆ, ಅಕ್ರಮಗಳು ಇರುತ್ತದೋ ಅಲ್ಲಿ ದೇವರು ವಾಸ ಮಾಡುವುದಿಲ್ಲ. ಎಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಕರುಣೆ, ಉಪಕಾರ, ಸಾಧುತ್ವ, ನಂಬಿಕೆ, ಕ್ಷಮೆ, ದಮೆ ಇರುತ್ತದೆ, ಆ ಸ್ಥಳದಲ್ಲಿ ಎಲ್ಲಿ ಪರಿಶುದ್ಧತೆ ಇದೆಯೋ ಆ ಸ್ಥಳದಲ್ಲಿ, ಆ ಜನರಲ್ಲಿ ದೇವರು ವಾಸಿಸುವಂಥದ್ದನ್ನು, ಇರುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ತನ್ನ ನಿಯೋಗವನ್ನು ಕಟ್ಟುವ ಉದ್ದೇಶ ಏನೆಂದರೆ ಈ ಲೋಕದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸುವಂಥದ್ದು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ಅಲ್ಲಿ ಯೇಸು ಸ್ವಾಮಿಯು ಪ್ರಥಮ ಶಿಷ್ಯರನ್ನು ಮಾಡಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಮತ್ತು ಆ ಶಿಷ್ಯರನ್ನು ಯೇಸು ಸ್ವಾಮಿ ಸೇವೆಗೆ ಕರೆದು ಪ್ರತಿಷ್ಠೆ ಮಾಡಿ ಆತನು ಅವರನ್ನು ತನ್ನ ನಿಯೋಗವಾಗಿ ರೂಪಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಅವರನ್ನು ಕರೆಯುವಾಗ ಅವರು ತಮ್ಮ ಮನೆಗೆ ಹೋಗಿ ಹೇಳಬೇಕು, ನಮ್ಮ ಕುಟುಂಬಸ್ಥರಿದ್ದಾರೆ, ನಮ್ಮ ತಂದೆ ತಾಯಿಗಳಿದ್ದಾರೆ ಮತ್ತು ನಮಗೆ ಕುಟುಂಬದ ಜವಾಬ್ದಾರಿ ಇದೆ. ನಾವು ಹೋಗಿ ಮನೆಗೆ ಹೋಗಿ ಜನರಿಗೆ, ನನ್ನ ಕುಟುಂಬಕ್ಕೆ ಹೇಳಿ ನಾನು ಬರುತ್ತೇನೆ ಎಂಬುದಾಗಿ ಅವರು ಉತ್ತರ ಕೊಡಲಿಲ್ಲ. ಯೇಸು ಸ್ವಾಮಿ ಕರೆದ ಮಾತ್ರಕ್ಕೆ ಈ ಶಿಷ್ಯರು ಆತನನ್ನು ಹಿಂಬಾಲಿಸುವಂತ ನಾವು ನೋಡ್ತೇವೆ. ಯೇಸು ಸ್ವಾಮಿ ಮಾತಿನಲ್ಲಿ ಅಷ್ಟೊಂದು ಬಲವಿತ್ತು, ಆಕರ್ಷಣೆ ಇತ್ತು. ಆತನ ಮಾತುಗಳು ಕೇಳುವುದಕ್ಕೆ ಬಹಳ ಇಂಪಾಗಿತ್ತು. ಅದು ಜನರ ಜೀವಿತಕ್ಕೆ ಸ್ಪಂದನೆಯನ್ನು ನೀಡುತ್ತಾ ಇತ್ತು. ಅವರ ಸಂಕಷ್ಟಗಳಿಗೆ, ನೋವುಗಳಿಗೆ, ವ್ಯಾಧಿಗಳಿಗೆ, ಚಿಂತೆಗಳಿಗೆ, ದುಃಖಗಳಿಗೆ ದೇವರ ಮಾತುಗಳು ಸ್ಪಂದಿಸುತ್ತಿದ್ದರಿಂದ ಅವರು ದೇವರ ಮಾತಿಗೆ ಅವರು ಆಕರ್ಷಿತರಾದರು. ಅವರು ತಮ್ಮನ್ನು ಒಪ್ಪಿಸಿಕೊಟ್ಟರು, ದೇವರಿಗೆ ವಿಧೇಯರಾದರು, ಅಲೆಬಾಗಿದರು ಮತ್ತು ತಮ್ಮ ಉದ್ಯೋಗವನ್ನು, ತಮ್ಮ ಕುಟುಂಬಸ್ಥರನ್ನು ಬಿಟ್ಟು ಅವರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರೆಂಬುದಾಗಿ ನಾವು ಓದುತ್ತೇವೆ. ಎಷ್ಟೋ ಜನ ಮಿಷನರಿಗಳು ಯೇಸು ಸ್ವಾಮಿ ಮತ್ತಾಯ 28ನೇ ಅಧ್ಯಾಯ, ಆ ಅಧ್ಯಾಯದಲ್ಲಿ ನಮಗೆ ತಿಳಿಸುವ ಪ್ರಕಾರ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಎಂಬುದಾಗಿ 17, 18, 19ನೇ ವಚನದಲ್ಲಿ ಅಲ್ಲಿ ಹೇಳುವಂಥದ್ದು ನಾವು ನೋಡ್ತೇವೆ. ಮತ್ತು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಸಹ ಯೇಸು ಸ್ವಾಮಿ ತನ್ನ ಶಿಷ್ಯ ಮಂಡಳಿಗೆ, ನಿಯೋಗಕ್ಕೆ ಆತನು ಕೊಟ್ಟಂತ ಅಪ್ಪಣೆ,
ನೀವು ಪರಿಶುದ್ಧಾತ್ಮನನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಲೋಕದ ಕಟ್ಟಕಡೆಯವರೆಗೆ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಆತನು ಸೇವೆಗೆ ಪ್ರತಿಷ್ಠೆ ಮಾಡಿ ಅವರು ಸೇವೆ ಮಾಡಬೇಕಾದಂಥ ಅವರ ಆ ಸೇವೆಯ ಕಾರ್ಯವನ್ನು ಆತನು ಪ್ರಕಟ ಮಾಡುವಂಥದ್ದನ್ನು ನೋಡ್ತೇವೆ. 1 ಕೊರಿಂಥ 12ನೇ ಅಧ್ಯಾಯ 5ರಿಂದ 11 ವಚನಗಳು ಮತ್ತು 28ನೇ ವಚನದಲ್ಲಿ ಅಲ್ಲಿ ದೇವರು ತನ್ನ ಸೇವೆಗಾಗಿ ಸೇವಕರನ್ನು ಆರಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. 5ನೇ ವಚನದಲ್ಲಿ ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು. ಮತ್ತು 8ನೇ ವಚನದಿಂದ ಜ್ಞಾನವಾಕ್ಯವು ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾಸತ್ಯತೆಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತದೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ಎಂಬುದಾಗಿ. ಮತ್ತು 27ನೇ ವಚನದಲ್ಲಿ ಮತ್ತು 28ನೇ ವಚನದಲ್ಲಿ ಹೀಗೆ ಹೇಳ್ತದೆ, ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾರೆ. ಆಮೇಲೆ ಮಹತ್ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರಿಗೆ ಕೊಟ್ಟಿದ್ದಾನೆ ಎಂಬುದಾಗಿ. ದೇವರು ತನ್ನ ನಿಯೋಗಕ್ಕೆ ವಿವಿಧ ವರಗಳನ್ನು ಕೊಡುವಂಥದ್ದನ್ನು ನೋಡ್ತೇವೆ. 9 ವರಗಳನ್ನು ದೇವರು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಆ ವರಗಳು ಅದು ದೇವಜನರ ಅನುಕೂಲಕ್ಕಾಗಿ ಮತ್ತು ದೇವಜನರು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ಮತ್ತು ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಆತನನ್ನು ಪ್ರೀತಿಸಿ ನಂಬಿಕೆ ವಿಶ್ವಾಸ ಇಟ್ಟು ಅದನ್ನು ಆರಾಧಿಸುವುದಕ್ಕಾಗಿ ಈ ಜೀವುಳ್ಳ ವಾಕ್ಯಗಳು, ವರಗಳು ದೇವರು ತನ್ನ ನಿಯೋಗಕ್ಕೆ ಕೊಟ್ಟಿರುವಂಥದ್ದನ್ನು ನೋಡ್ತೇವೆ. ಈ ಕ್ರೈಸ್ತ ಮಿಷನರಿಗಳು ಯೇಸು ಸ್ವಾಮಿ ಹೇಳಿದ ಮಾತಿಗೆ ವಿಧೇಯರಾಗಿ ತಮ್ಮ ಕುಟುಂಬ ಮನೆ ಮಠವನ್ನು ಬಿಟ್ಟು ಅವರು ದೇಶಗಳಲ್ಲಿ ಸಂಚಾರ ಮಾಡಿ ಸಭೆಗಳನ್ನು ಸ್ಥಾಪಿಸಿ ಜನರಿಗೆ ಶುಭವಾರ್ತೆಯನ್ನು ತಿಳಿಸಿ ಯೇಸು ಸ್ವಾಮಿಯ ಅದ್ಭುತ ಮಹಿಮೆಯ ಕಾರ್ಯಗಳನ್ನು ಬೋಧಿಸಿ ದೇವರ ಬಳಿಗೆ ನಡೆಸುವಂಥದ್ದನ್ನು ನೋಡ್ತೇವೆ. ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಇರುತ್ತದೆ, ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಅವನು ಅವರಿಗೋಸ್ಕರ ಕಾಣಿಕೆಗಳನ್ನು, ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು ಎಂಬುದು ಪತ್ರಿಕಾ ಭಾಗದಲ್ಲಿ ನಾವು ಓದಿ ತಿಳಿದುಕೊಂಡಂತೆ ಅಲ್ಲಿ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ 35ರಿಂದ 36, 38, 39 ವಚನಗಳನ್ನು ನಾವು ಓದುತ್ತಾ ಹೋಗುವಾಗ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನದಿಂದ ಬಾಧಿಸಲ್ಪಟ್ಟವರೆಲ್ಲರನ್ನೂ ಗುಣಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಇಲ್ಲಿ ಪೇತ್ರನು ಯೇಸು ಸ್ವಾಮಿಯ ಕುರಿತಾಗಿ ಸಾಕ್ಷಿಯನ್ನು ನುಡಿತಿರುವಂಥದ್ದು ನಾವು ನೋಡ್ತೇವೆ. ಮತ್ತು 39ನೇ ವಚನ, ಆತನು ಯೆಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಮಾಡಿದ ಎಲ್ಲ ಕಾರ್ಯಗಳಿಗೆ ನಾವು
42ನೇ ವಚನ. ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದನು ಎಂಬುದನ್ನು ಜನರಿಗೆ ಸಾರಿ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂದರು. 45ನೇ ವಚನದಲ್ಲಿ ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯ ಪಟ್ಟರು ಎಂಬುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತನ ವಾಕ್ಯವೇ ಆಧಾರ, ಆದರೂ ಅವರ ಕಿವಿಗೆ ಬೀಳಲಿಲ್ಲವೇ ಎಂದು ಕೇಳುತ್ತೇನೆ. ಬಿದ್ದದ್ದು ನಿಶ್ಚಯ, ಸಾರುವವರ ಧ್ವನಿಯು ಭೂಮಿಯನ್ನೆಲ್ಲ ಪ್ರಸರಿಸಿತು, ಅವರ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿದವು ಎಂಬುತ್ತದೆ. ದೇವರ ಶುಭವಾರ್ತೆಯನ್ನು ಸಾರಿದಂಥ ಜನರ ನಿಯೋಗದ ಧ್ವನಿ ಭೂಮಿಯನ್ನೆಲ್ಲ ಪ್ರಸರಿಸಿತು ಎಂಬುದಾಗಿ ಮತ್ತು ಅವರ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿದವು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಹೌದು, ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಎಷ್ಟೋ ಜನ ಮಿಷನರಿಗಳು ಅವರು ಮಾಡಿದಂಥ ಸೇವೆ ಇಡೀ ವಿಶ್ವದೆಲ್ಲೆಡೆ ದೇವರ ವಾಕ್ಯ ಒಳಗುತ್ತಾ ಇದೆ. ಲೋಕದ ಕಡೆಯವರೆಗೂ ದೇವರ ವಾಕ್ಯ ವ್ಯಾಪಿಸಿದೆ. ಆದ್ದರಿಂದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ದೇವರು ತನ್ನ ನಿಯೋಗದ ಮೂಲಕವಾಗಿ ಈ ಅದ್ಭುತ ಮಹಿಮೆ ಕಾರ್ಯಗಳನ್ನು ಆತನು ನಡೆಸುತ್ತಾ ಇದ್ದಾನೆ. 2 ಕೊರಿಂಥ 5ನೇ ಅಧ್ಯಾಯ 12ರಿಂದ 14 ವಚನ. ನಾವು ನಮ್ಮನ್ನು ತಿರುಗಿ ನಿಮ್ಮ ಮುಂದೆ ಹೊಗಳಿಕೊಳ್ಳುವುದಿಲ್ಲ, ಆದರೆ ಯಾರು ಹೃದಯದ ವಿಷಯದಲ್ಲಿ ಹಿಕ್ಕದೆ ತೋರಿಕೆ ವಿಷಯದಲ್ಲಿ ಮಾತ್ರ ಹಿಗ್ಗುತ್ತಾರೋ ಅವರಿಗೆ ಪ್ರತ್ಯುತ್ತರ ಹೇಳುವುದಕ್ಕೆ ನಿಮಗೆ ಆಧಾರವಿರಬೇಕೆಂದು ನಮ್ಮ ವಿಷಯದಲ್ಲಿ ಹಿಗ್ಗುವುದಕ್ಕೆ ನಿಮಗೆ ಆಸ್ಪದ ಕೊಡುತ್ತೇವೆ. ನಮಗೆ ಬುದ್ಧಿ ಪರವಶವಾಗಿದ್ದರೆ ಅದು ದೇವರ ಮಹಿಮೆಗಾಗಿಯೇ ಅದೇ. ನಮಗೆ ಸ್ವಸ್ಥ ಬುದ್ಧಿ ಇದ್ದರೆ ಅದು ನಿಮ್ಮ ಪ್ರಯೋಜನಕ್ಕಾಗಿ ಅದೇ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. 17, 18, 19 ಮತ್ತು 20ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹೀಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. 19ನೇ ವಚನ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಂಡಿದ್ದಾನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಆಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಎಂಬುದಾಗಿ ಇಲ್ಲಿ ಶಿಷ್ಯರು ಜನರಿಗೆ ಯೇಸು ಸ್ವಾಮಿಯ ಮರಣ, ಪುನರುತ್ಥಾನ, ಆತನ ತ್ಯಾಗವನ್ನು, ಪ್ರೀತಿಯನ್ನು ಕುರಿತು ಸಾರಿ ತಿಳಿಸಿದ್ದು ಮಾತ್ರವಲ್ಲ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿಗಳಾದರು ಮತ್ತು ದೇವರ ಸಮಾಧಾನದ ವಿಷಯವಾಗಿ ಮತ್ತು ದೇವರ ಅದ್ಭುತ ಮಹಿಮೆ ಕಾರ್ಯಗಳ ವಿಷಯವಾಗಿ ನಾವು ಸಾರುವಂಥ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ ಇಲ್ಲಿ ಪೌಲನು ಕೊರಿಂಥ ಸಭೆಯವರಿಗೆ ತಿಳಿಸುವಂತ ನಾವು ನೋಡ್ತೇವೆ. 1 ತಿಮೋಥಿ 6ನೇ ಅಧ್ಯಾಯ 11ರಿಂದ 14 ವಚನಗಳವರೆಗೆ. 1 ತಿಮೋಥಿ ಚಾಪ್ಟರ್ 6. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು.
ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿ ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾವು ನಿನಗೆ ಖಂಡಿತವಾಗಿ ಹೇಳುವುದನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕೆಂಬುದಾಗಿ ಹೇಳುವಂಥದ್ದು. ಇಲ್ಲಿ ಪೌಲನು ತಿಮೊಥೆಯನನ್ನು ಸೇವೆಗೆ ಬಲಪಡಿಸುವಂಥದ್ದು ನಾವು ನೋಡ್ತೇವೆ. ಸೇವಕನು ಯಾವ ರೀತಿಯಾಗಿ ದೇವರಿಗೆ ನಂಬಿಕಸ್ಥನಾಗಿ, ನೀತಿವಂತನಾಗಿ, ಪ್ರೀತಿ ಉಳ್ಳವನಾಗಿ ಇರಬೇಕೆಂಬುದಾಗಿ ಇಲ್ಲಿ ಪ್ರಕಟ ಮಾಡುವಂಥದ್ದು ನೋಡ್ತೇವೆ. 2 ತಿಮೋಥಿ 4ನೇ ಅಧ್ಯಾಯ 2 ಮತ್ತು 5 ವಚನ. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾದ ಕಾಲವು ಬರುತ್ತದೆ ಎಂಬುದಾಗಿ. 1 ಥೆಸಲೋನಿಕ 5ನೇ ಅಧ್ಯಾಯ 12ರಿಂದ 14 ವಚನಗಳಲ್ಲಿ ದೇವರ ವಾಕ್ಯ ಹೀಗಿರುತ್ತದೆ. 1 ಥೆಸಲೋನಿಕ 5ನೇ ಅಧ್ಯಾಯ 12ರಿಂದ 14 ವಚನ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮೊಳಗೆ ಸಮಾಧಾನವಾಗಿರಿ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ. ಮನಗುಂದಿದವರನ್ನು ಧೈರ್ಯಪಡಿಸಿರಿ. ಬಲಹೀನರಿಗೆ ಆಧಾರವಾಗಿರಿ. ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ ಎಂಬುದಾಗಿ ಕ್ರೈಸ್ತರಿಗೆ ಇರಬೇಕಾದಂಥ ಸೂತ್ರಗಳ ಕುರಿತಾಗಿ ಇಲ್ಲಿ ಪೌಲನು ತಿಳಿಸುತ್ತಾರೆ. ಸುವಾರ್ಥ ಭಾಗದಲ್ಲಿಯೂ ಸಹ ಮತ್ತಾಯ ಬರೆಸುವಾರ್ತೆ 4ನೇ ಅಧ್ಯಾಯ 17ರಿಂದ 25 ವಚನಗಳಲ್ಲಿ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ನಂತರ ಪರಲೋಕ ರಾಜ್ಯ ಸಮೀಪಿಸುತ್ತದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಆತನು ಶುಭವಾರ್ತೆಯನ್ನು ಸಾರುವುದನ್ನು ನಾವು ನೋಡುತ್ತೇವೆ. ಮತ್ತು ಯೇಸು ಸ್ವಾಮಿಯು ಆತನು ಶಿಷ್ಯರನ್ನು ಆರಿಸಿಕೊಂಡು ಆತನು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಆತನು ಸೇವೆಯನ್ನು ಇನ್ನೂ ಫಲಪ್ರದವಾಗಿ ಮುಂದುವರಿಸುವಂತನ್ನು ನೋಡುತ್ತೇವೆ. ಆತನು ಗಲಿಲಾಯ ಸಮುದ್ರದ ಸುತ್ತಮುತ್ತಲೂ ಜನರಿಗೆ ಶುಭವಾರ್ತೆಯನ್ನು ಸಾರುತ್ತಾ ನಾನಾ ವಿಧವಾದಂಥ ರೋಗಗಳನ್ನು, ಬಂಧನಗಳಲ್ಲಿ ಬಂಧಿಸಲ್ಪಟ್ಟವರನ್ನು, ಚಿಂತೆಯಲ್ಲಿ ನೋವಿನಲ್ಲಿದ್ದವರನ್ನು, ಸಂಕಷ್ಟ ವ್ಯಾಧಿಗಳಿಂದ ಇದ್ದವರನ್ನು ಬಿಡುಗಡೆ ಮಾಡಿ ಸ್ವಸ್ಥ ಮಾಡಿ ಅವರಿಗೆ ಹೊಸ ಜೀವಿತವನ್ನು ದಯಪಾಲಿಸಿ ದೇವರ ಬಳಿಗೆ ನಡೆಸಿದ್ದನ್ನು ನಾವು ನೋಡುತ್ತೇವೆ. 4 ತಿಂಗಳ ಪುಸ್ತಕ 27ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಹೀಗೆ ಇರ್ತದೆ: ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ಅನೇಕ ವೇಳೆ ದೇವರು ತನ್ನ ಜನರನ್ನು ಸೇವೆಗೆ ಕರೆಯುವಾಗ ಅನೇಕರು ಹಿಂಜರಿತಾರೆ. ಅದು ಕಷ್ಟ, ಅದು ಅವಮಾನದ ಸಂಗತಿ, ನಮಗೆ ಗೌರವ ಇರೋದಿಲ್ಲ, ಮರ್ಯಾದೆ ಇರೋದಿಲ್ಲ, ನಾವು ಅದಕ್ಕೆ ಹೋಗುವುದು ಬೇಡ ಎಂಬುದಾಗಿ ಅನೇಕರು ಸೇವೆಗೆ ಬರುವುದನ್ನು ಬಿಟ್ಟು ಬಿಡುತ್ತಾರೆ. ಮತ್ತು ಅನೇಕ ಯವನಸ್ಥರು ಈ ಯವನ ಪ್ರಾಯ ನಮಗೆ ದೇವರು ಕೊಟ್ಟಿದ್ದಾರೆ, ನಾವು ಇದರಲ್ಲಿ ಎಂಜಾಯ್ ಮಾಡೋಣ, ಸಂತೋಷವಾಗಿರೋಣ ಎಂಬುದಾಗಿ ಲೋಕದ ವಿಚಾರವಾಗಿ ಅವರು ಚಿಂತನೆ ಮಾಡುತ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳಿದ ಹಾಗೆ ನಾಳೆ ಎಂದು ಮುಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದು ನಿನಗೆ ತಿಳಿಯದು ಎಂಬುದಾಗಿ ದೇವರು ಹೇಳ್ತಾರೆ. ಆದ್ದರಿಂದ ಕರ್ತನ ಪ್ರೀತಿಗಳ ದೇವಜನರೇ, ದೇವರು ಯಾರನ್ನು ಕರೀತಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಇಡೀ ಸಭೆಯು ಅದು ಕ್ರೈಸ್ತ ನಿಯೋಗವಾಗುವುದಕ್ಕಾಗಿ ಕರೆಯಲ್ಪಟ್ಟಿದೆ. ನಾವು ಪ್ರತಿಷ್ಠೆ ಹೊಂದಿದವರಾಗಿದ್ದೇವೆ. ದೇವರ ಸೇವೆಗೆ ನಾವು ನಿಲ್ಲಬೇಕು, ಸೇವಕರಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಪ್ರಾರ್ಥನೆ ಮಾಡಬೇಕು, ನಮ್ಮದೇ ಆದಂಥ ಧನ ಸಹಾಯವನ್ನು ಮಾಡಬೇಕು ಮತ್ತು ಸೇವೆಗೆ ಹೋಗುವವರಿಗೆ ನಾವು ಪ್ರೋತ್ಸಾಹ ಮಾಡಬೇಕಾಗಿರುವಂಥದ್ದು
ಆತನ ಮಕ್ಕಳಾಗಿರುವಂಥ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅಂದು ಮಿಷನರಿಗಳು ಮತ್ತು ಕ್ರೈಸ್ತ ನಿಯೋಗ ಯಾವ ರೀತಿಯಾಗಿ ಅವರು ನಿಸ್ವಾರ್ಥ ಸೇವೆ ಮಾಡಿದರು, ತಮ್ಮ ಪ್ರಾಣದ ಅಂಗನ್ನು ತೊರೆದು ಸೇವೆ ಮಾಡಿದರು. ನಾವು ಸಹ ಇಹಲೋಕದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಯೇಸು ಸ್ವಾಮಿಯ ಮಾತಿಗೆ ವಿಧೇಯರಾಗಿ ತಲೆಬಾಗಿದರಾಗಿ ಆತನನ್ನು ಹಿಂಬಾಲಿಸುತ್ತಾ ಆತನ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾ ಕ್ರಿಸ್ತನನ್ನು ಅರಿಯದಂಥ ಜನರಿಗೆ ನಾವು ಸಹ ನಿಯೋಗಗಳಾಗಿ ಸುವಾರ್ತೆಯನ್ನು ಸಾರುತ್ತಾ ದೇವರ ಬಳಿಗೆ ಅವರನ್ನು ನಡೆಸುವಂತೆ ಬಲಹೀನರಾದಂಥ ನಮ್ಮನ್ನು ದೇವರು ಬಲಪಡಿಸಲಿ. ಅಂದು ಶಿಷ್ಯರು ಅವರು ಜ್ಞಾನಿಗಳಾಗಿರಲಿಲ್ಲ, ಅವರು ವಿದ್ಯಾವಂತರಾಗಿರಲಿಲ್ಲ, ಕೇವಲ ವ್ಯಸ್ತರಾಗಿ ಸುಂಕ ವಸೂಲಿ ಮಾಡುವವರಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಂಥ ಸಾಮಾನ್ಯ ಮನುಷ್ಯರನ್ನು ಯೇಸು ಸ್ವಾಮಿ ಸೇವೆಗೆ ಆರಿಸಿಕೊಂಡು ತನ್ನ ನಿಯೋಗವಾಗಿ ಕಟ್ಟಿ ಅದರ ಮೂಲಕವಾಗಿ ಜನರು ದೇವರ ಬಳಿಗೆ ನಡೆಸಲ್ಪಡಲಿ ಅನ್ನುವಂಥ ಉದ್ದೇಶದಿಂದ ಅವರನ್ನು ತನ್ನ ಆತ್ಮನ ಅಭಿಷೇಕವನ್ನು ಸುರಿಸಿ ಸೇವೆಗೆ ಕಳಿಸಿಕೊಟ್ಟದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ನಾವು ಸಹ ದೇವರು ನಮ್ಮನ್ನು ಕರೆಯುವಾಗ ಈಗೋ ಇದ್ದೇನೆ ನಿನ್ನ ಸೇವಕನೆಂದು ಉತ್ತರ ಕೊಟ್ಟು ನಾವು ದೇವರ ಆಶೀರ್ವಾದ ಫಲಗಳನ್ನು ಹೊಂದಿಕೊಂಡು ಸೇವೆಗೆ ನಾವು ನಿರತರಾಗಿರುವಂತೆ ಬಲಹೀನರಾದಂಥ ನಮ್ಮನ್ನು ದೇವರು ಬಲಪಡಿಸಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸಲಿ. ಆಮೆನ್. ಪರಮ ಪ್ರೀತಿಯುಳ್ಳ ತಂದೆ ಆ ದೇವರೇ, ಕೊಟ್ಟಂಥ ಜೀವನ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ಭೂಮಿ ಆಕಾಶಗಳು ಅಳಿದು ಹೋದರೆ ನನ್ನ ವಾಕ್ಯಗಳು ಎಂದಿಗೂ ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ಹೇಳಿದ್ದಿಲ್ಲ ಸಪ್ಪ. ಹೌದು, ಅಂದು ಕೇವಲ ಜನಸಾಮಾನ್ಯರನ್ನು, ವ್ಯಸ್ತರನ್ನು, ಸುಂಕ ವಸೂಲಿ ಮಾಡುವವರನ್ನು ನಿನ್ನ ಸೇವೆಗೆ ನೀನು ಆರಿಸಿಕೊಂಡೆ, ಅವರನ್ನು ಪ್ರತಿಷ್ಠೆ ಮಾಡಿದೆ, ನಿನ್ನ ಶ್ರೇಷ್ಠ ನಿಯೋಗವಾಗಿ ಅವರನ್ನು ಆಶೀರ್ವಾದ ಮಾಡಿ ಸುವಾರ್ತೆ ಸಾರುವುದಕ್ಕೆ ಕಳಿಸಿಕೊಂಡೆ. ಹಾಗೆ ನಾವು ಸಹ ನಿನ್ನ ನಿಯೋಗವಾಗಿ ನೀನು ಕರೆಯುವಾಗ ನಾವು ನಿಷ್ಠೆಯಿಂದ ತಲೆಬಾಗಿದವರಾಗಿ ಸೇವೆಗೆ ಸದಾ ಸಿದ್ಧರಾಗುವಂತೆ ನಮ್ಮನ್ನು ಆಶೀರ್ವದಿಸು. ಯೇಸುವೆ, ನೀವು ಸಹ ಈ ಲೋಕದಲ್ಲಿ ಜೀವಿಸಿದಂಥ ಸಮಯಗಳಲ್ಲಿ ಮಾಡಿದಂಥ ಸೇವೆಯನ್ನು ನಾವು ಸ್ಮರಿಸಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿದ್ದೇವೆ ತಂದೆ. ಆಮೆನ್. ಸರ್ವಶಕ್ತನಾಗಿರುವ ತಂದೆಯಾಗಿ ಈ
ನಮ್ಮ ಸಭೆಯ ಕಾರ್ಯದರ್ಶಿಗಳಿಂದ ಸಭಾ ಪ್ರಕಟಣೆಯನ್ನು ಆಲಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ತಿಂಗಳ ಮೊದಲನೆಯ ಭಾನುವಾರದ ಆರಾಧನೆಗೆ, ಕರ್ತನ ಪವಿತ್ರ ಭೋಜನ ಸಂಸ್ಕಾರದ ಆರಾಧನೆಗೆ ಸಭೆಯವರಾದ ನಿಮ್ಮೆಲ್ಲರನ್ನು ಹಾಗೂ ಸಮಸ್ತ ದೇವಜನರನ್ನು ಸಭಾಪಾಲನ ಸಮಿತಿಯ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತದೆ ಮತ್ತು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವಂದಿಸುವರಾಗಿದ್ದೇವೆ. ಲಾಕ್ಡೌನ್ ಮೂಲಕ ನಾವು ಮುಖಾಮುಖಿಯಾಗಿ ಸಂಧಿಸದಿದ್ದರೂ ಯೂಟ್ಯೂಬ್ ಮುಖಾಂತರ ಹಾಗೂ ವಾಟ್ಸಪ್ ಮುಖಾಂತರ ಅಯ್ಯನವರು ಆರಾಧನೆಯನ್ನು ಮತ್ತು ಸಭೆಯ ಎಲ್ಲ ಅಂಗಾಂಗಗಳಿಗೆ ಪ್ರಾರ್ಥನಾ ಕೂಟಗಳನ್ನು ನಡೆಸುವುದರ ಮೂಲಕ ನಮ್ಮೆಲ್ಲರಿಗೆ ಆತ್ಮೀಯ ಲಾಭಕ್ಕಾಗಿ ದೇವರ ವಾಕ್ಯದ ಸಂದೇಶವನ್ನು ನೀಡುತ್ತಲಿದ್ದಾರೆ. ದೇವರು ತಾನೇ ಅಯ್ಯನವರಿಗೆ ಆರೋಗ್ಯ ಭಾಗ್ಯವು ಕೊಟ್ಟು ನಡೆಸುವಂತೆ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ಸಭೆಯ ಪರವಾಗಿಯೂ ಮತ್ತು ಸಮಿತಿಯ ಪರವಾಗಿ ಅಯ್ಯನವರಿಗೆ ಮತ್ತು ಅವರ ಜೊತೆಗೂಡಿ ಶ್ರೀ ಸಾಲ್ಮೋನ್ ಅರ್ಪುತರಾಜ್ ಇವರಿಗೂ ಕೂಡ ಸಭೆಯ ಪರವಾಗಿಯೂ ಸಭಾಪಾಲನ ಸಮಿತಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇವೆ. ದೇವರ ಮಹೋಪಕಾರಗಳನ್ನು ನೆನೆಸಿ ಕಾಣಿಕೆ ಸಲ್ಲಿಸಿರುವವರು ಶ್ರೀಮತಿ ಜೀವರತ್ನರವರು ವಾರದ ಕಾಣಿಕೆ ಹಾಗೂ ಸ್ವಾರ್ಥ ತ್ಯಾಗದ ಲಕೋಟೆ ಕಾಣಿಕೆ ನೀಡಿರುತ್ತಾರೆ. ಹಾಗೂ ಕಟ್ಟಡ ನಿಧಿಗಾಗಿ ಶ್ರೀ ಡ್ಯಾನಿಯಲ್ ಸದಾನಂದರವರು 5,000 ರೂಪಾಯಿಗಳನ್ನು ನೀಡಿರುತ್ತಾರೆ. ಡ್ಯಾನಿಯಲ್ ಸದಾನಂದ ಕುಟುಂಬದವರಿಗೆ ಸಭೆಯ ಪರವಾಗಿಯೂ ಸಭಾಪಾಲನ ಸಮಿತಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುವರಾಗಿದ್ದೇವೆ. ಅದೇ ರೀತಿಯಾಗಿ ಸ್ಯಾಮ್ಸನ್ ಆನಂದ್ ಅವರು 2,000 ರೂಪಾಯಿಗಳನ್ನು ಮತ್ತು ಅರ್ಪುತರಾಜ್ 1,600 ರೂಪಾಯಿಗಳನ್ನು, ಸೈಮನ್ ಬರ್ತ್ಡೇಗಾಗಿ 100 ರೂಪಾಯಿಗಳನ್ನು ಮತ್ತು ಜನರಲ್ ಕಾಣಿಕೆ ಚೀಲದ ಕಾಣಿಕೆ 480 ರೂಪಾಯಿಗಳನ್ನು ಮತ್ತು ಕ್ಲಾಸ್ ಮನಿ ಅಂದರೆ ತಿಂಗಳ ವಂತಿಕೆಯನ್ನು 500 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅವರ ಕುಟುಂಬದಿಂದ ಒಟ್ಟು 4,680 ರೂಪಾಯಿಗಳನ್ನು ನೀಡಲಾಗಿದೆ. ಕಟ್ಟಡ ನಿಧಿಗಾಗಿ ಲೇಟ್ SJD ಪ್ರಸನ್ನ ಕುಮಾರ್ ಅವರ ಜ್ಞಾಪಕಾರ್ಥವಾಗಿ ಕುಟುಂಬದವರು 10,000 ರೂಪಾಯಿಗಳನ್ನು ನೀಡಿರುತ್ತಾರೆ. ಮತ್ತು ಅದೇ ಕಟ್ಟಡ ನಿಧಿಗಾಗಿ ಲೇಟ್ ಡ್ಯಾನಿಯಲ್ ಪ್ರಭಾಕರ್ ಇವರ ಜ್ಞಾಪಕಾರ್ಥವಾಗಿ ಕುಟುಂಬದವರು 10,000 ರೂಪಾಯಿಗಳನ್ನು ನೀಡಿರ್ತಾರೆ. ಈ 2 ಕುಟುಂಬಗಳಿಗೆ ಸಭೆ ಪರವಾಗಿಯೂ ಸಭಾಪಾಲನ ಸಮಿತಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಮುಂದಿನ ದಿನಮಾನಗಳಲ್ಲಿ ನಿಮಗೆ ಯಾವುದೇ ವಿಷಯ ಬಗ್ಗೆ ನಾವು ತಿಳಿಸುವುದಾದರೆ ವಾಟ್ಸಪ್ ಮೂಲಕ ಮೆಸೇಜ್ ಮೂಲಕ ನಿಮಗೆ ತಿಳಿಸಲಾಗುವುದು. ದಯವಿಟ್ಟು ಸಭೆಯವರು ಇದಕ್ಕೆ ಸ್ಪಂದಿಸುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಕಾಣಿಕೆಗಳನ್ನು ಕೂಡಿಸಿ ದೇವರಿಗೆ ಸಮರ್ಪಣೆ ಮಾಡುವ ಹಾಗೆ ಹಾಡುವ ಸಂಕೀರ್ತನೆಗಳಲ್ಲಿ 173, 173, 173. ವರ್ಣಿಸುವೆನು ಎನ್ನ ಸ್ವಾಮಿ ನಿನ್ನ ಕರುಣಾ ವರಗಳ ಸುಪ್ರೇಮಿ. Swami,
ಆಶೀರ್ವಾದ ಸಿಗಲೆಂಬುದಾಗಿಯೂ ಮತ್ತು ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಹಾಡನ್ನು ಹಾಡೋಣ.
ನಮ್ಮನ್ನು ಕರೆದು ಪ್ರತಿಷ್ಠೆ ಮಾಡಿದಂಥ ದೇವಾದಿ ದೇವನೇ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ದೇವರೇ, ದಿನಮಾನಗಳಲ್ಲಿ ಜನರು ಪಡುವಂಥ ಪ್ರಯಾಸಗಳನ್ನು, ಅವರ ವೇದನೆಗಳನ್ನು, ಕಣ್ಣೀರನ್ನು ಮತ್ತು ಭಯವನ್ನು ಮತ್ತು ತಮ್ಮ ಜೀವಿತದಲ್ಲಿ ಅವರು ಕಳೆದುಕೊಂಡಂಥ ಎಲ್ಲ ನಷ್ಟ ಮತ್ತು ಎಲ್ಲ ವಿಧವಾದಂಥ ನಿಂದನೆಗಳನ್ನು ನಾವು ನೋಡುವರಾಗಿದ್ದೇವೆ. ದೇವರೇ, ನೀವು ಸಹ ನಿಮ್ಮ ಎಲ್ಲ ಮಕ್ಕಳ ಪ್ರಾರ್ಥನೆಗಳನ್ನು, ಕೂಗನ್ನು, ಕಣ್ಣೀರನ್ನು ಆಲಿಸುತ್ತಾ ಇದ್ದೀರಿ ಮತ್ತು ಆದಷ್ಟು ಬೇಗನೆ ಇವುಗಳಿಂದ ಬಿಡುಗಡೆಯನ್ನು ನಾವು ಬಯಸುತ್ತೇವೆ. ನೀವು ಸಕಾಲಗಳಲ್ಲಿ ಎಲ್ಲವನ್ನು ನೆರವೇರಿಸುವಂಥ ದೇವರಾಗಿದ್ದೀರಿ. ಇದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ಹೌದು, ನಿನ್ನ ಜೀವನ ವಾಕ್ಯ ಹೇಳುವ ಹಾಗೆ ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿಮ್ಮನ್ನು ಶೃಂಗರಿಸುವವನೆಂಬುದಾಗಿ ನಿನ್ನ ಜೀವನ ವಾಕ್ಯ ಹೇಳುತ್ತದಲ್ಲ. ಅದು ಯಾವುದೇ ರೋಗವಾಗಿದ್ದರೂ ಯೇಸಪ್ಪ ನಿನ್ನ ಹೆಸರನ್ನು ಹೇಳುವಾಗ ಅದು ಎಲ್ಲವೂ ಓಡಿ ಹೋಗುವಂಥದ್ದಾಗಿದೆ. ರೋಗಗಳಿಂದ ಬಿಡುಗಡೆ ಸಿಗುವಂಥದ್ದಾಗಿದೆ. ಎಲ್ಲ ಸಂಕಷ್ಟಗಳಿಂದ, ವೇದನೆಗಳಿಂದ, ಬಂಧನಗಳಿಂದ, ಚಿಂತೆಗಳಿಂದ ನೀವು ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದೀರಿ. ಇದಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಅಪ್ಪ, ಅಂದು ಕ್ರೈಸ್ತ ನಿಯೋಗವನ್ನು ನೀವು ಆರಿಸಿಕೊಂಡು ಪ್ರತಿಷ್ಠೆ ಮಾಡಿ ಆಶೀರ್ವಾದಗಳನ್ನು ಸುರಿಸಿ ವಿವಿಧ ರೀತಿಯ ಅದ್ಭುತಗಳನ್ನು ಮತ್ತು ನಾನಾ ವಿಧವಾದಂಥ ವರಗಳನ್ನು ನೀಡಿ ಅವರನ್ನು ಆಶೀರ್ವದಿಸಿದೆ. ಹಾಗೆ ನಿನ್ನ ಮಕ್ಕಳಾದಂಥ ನಮಗೂ ವಿವಿಧ ವರಗಳನ್ನು ನೀವು ನೀಡಿದ್ದೀರಿ. ಅಪ್ಪ, ಇದು ವಿಶೇಷವಾಗಿ ನಿನ್ನ ಆಶೀರ್ವಾದದ ಪ್ರತಿಷ್ಠೆಯನ್ನು ನಾವು ಹೊಂದಿಕೊಳ್ಳುವ ಹಾಗೆ, ನಿನ್ನ ಆತ್ಮನ ಬಲವನ್ನು ಹೊಂದಿಕೊಳ್ಳುವ ಹಾಗೆ ನೀವು ಸಹ ಕಡೆಯ ದಿನದಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂದು ಹೇಳಿದ್ದೀರಲ್ಲ. ನೀವು ಸುರಿಸಿ ನಮ್ಮನ್ನು ಬಲಪಡಿಸಿರುವುದು, ನಮಗೆ ಬೇಕಾದ ಬಲ, ಜ್ಞಾನ, ವಿವೇಕಗಳನ್ನು, ಆರೋಗ್ಯಗಳನ್ನು ದಯಪಾಲಿಸಿ ನಮ್ಮನ್ನು ನಿನ್ನ ಪವಿತ್ರವಾದ ಸನ್ಮಾರ್ಗದಲ್ಲಿ ಮುನ್ನಡೆಸಿರೆಂಬುದಾಗಿಯೂ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಹೌದು, ನೀವು ಹೇಳಿದ್ದೀರಿ, ತೋಳಗಳ ಮಧ್ಯದಲ್ಲಿ ಕುರಿಗಳನ್ನು ಕಳಿಸುವ ಹಾಗೆ ನಾನು ನಿಮ್ಮನ್ನು ಕಳಿಸುತ್ತೇನೆಂದು ಅಂದು ಶಿಷ್ಯರಿಗೆ ಹೇಳಿದ್ದೀನಿ. ಅದರ ರೀತಿಯಲ್ಲಿ ನಿಮ್ಮ ಕ್ರೈಸ್ತ ನಿಯೋಗವನ್ನು ಸಹ ಈ ಶಿವವಾಕ್ಯವನ್ನು ನೀವು ಸಾರಿದ್ದೀರಿ. ಎಚ್ಚರವಾಗಿರಿ, ಧೈರ್ಯವಾಗಿರಿ, ನಾನೇ ನಿಮ್ಮ ಸಂಗಡ ಇದ್ದೇನೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆಂದು ಹೇಳಿದ ಹಾಗೆ ನಿಮ್ಮ ಕ್ರೈಸ್ತ ನಿಯೋಗದ ಜೊತೆಯಲ್ಲಿ ನೀವಿರುವುದಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ವಿಶೇಷವಾಗಿ ಸಭೆಯ ಒಂದೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡು. ಕುಟುಂಬಗಳಲ್ಲಿರುವಂಥ ಎಲ್ಲ ಕೊರತೆಗಳನ್ನು ನೀಗಿಸು. ನಿನ್ನ ಮಕ್ಕಳ ಎಲ್ಲ ಸಂಕಷ್ಟಗಳನ್ನು, ಚಿಂತನೆ, ವ್ಯಾಧಿಗಳನ್ನು ಅವರಿಗೆ ಬಿಡುಗಡೆಯನ್ನು ಮತ್ತು ನಿನ್ನ ಪರಿಶುದ್ಧ ದೂತರನ್ನು ಕುಟುಂಬದ ಸುತ್ತಲೂ ಕಾವಲಾಗಿಸಿ ಭದ್ರಪಡಿಸಿ ಮುನ್ನಡೆಸಬೇಕೆಂದು ನಿನ್ನಲ್ಲಿ ಅಂಗಲಾಚಿ ನಾವು ಬೇಡಿಕೊಳ್ಳುತ್ತೇವೆ. ಹೌದು, ಈ ದಿನಮಾನಗಳು ಭಯಂಕರವಾದಂಥ ಮತ್ತು ನಾನಾ ವಿಧವಾದದಲ್ಲಿ ಮನುಷ್ಯರು ಚಿಂತಿಸುವಂಥ ಮತ್ತು ಭಯಪಡುವಂಥ ಕಾರ್ಯಗಳು, ಘಟನೆಗಳು ನಡೆಯುತ್ತಿರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಯೇಸುವೆ, ನೀವು ನಮ್ಮ ಜೊತೆಯಲ್ಲಿರುವಂಥ ಸಮಯಗಳಲ್ಲಿ ನಮಗೆ ಭಯವಿಲ್ಲ. ಯಾಕಂದರೆ ನೀವು ಹೇಳಿದ್ದೀರಿ, ಧೈರ್ಯವಾಗಿರಿ, ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ. ಅದೇ ರೀತಿಯಲ್ಲಿ ಆ ನಂಬಿಕೆ ವಿಶ್ವಾಸದಲ್ಲಿ ನಾವು ಜೀವಿಸುವ ಹಾಗೆ ನಮಗೆ ಕೊಟ್ಟಂಥ ಬಲಕ್ಕಾಗಿ, ಚೈತನ್ಯಕ್ಕಾಗಿ, ನಿನ್ನ ಆತ್ಮನ ವರಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ದೂತರು ನಮಗೆ ಕಾವಲಾಗಿಸಿ ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಈ ದಿನಮಾನಗಳಲ್ಲಿ ನಡೆಯುವಂಥ ಎಲ್ಲ ಪ್ರಾರ್ಥನಾ ಕೂಟಗಳನ್ನು ಆಶೀರ್ವಾದ ಮಾಡಿದ್ದಿ. ನಿನ್ನ ಮಕ್ಕಳು ಕೇಳಿಸಿಕೊಂಡು ಆತ್ಮೀಕವಾದ ರೀತಿಯಲ್ಲಿ ನಿನ್ನನ್ನು ಆರಾಧಿಸುತ್ತಾ ನಿನ್ನ ಆಶೀರ್ವಾದದ ನಿಧಿಗಳಾಗುವಂತೆ ಕೃಪೆ ಮಾಡುತ್ತಾ ಬರುತ್ತಿದ್ದಿ. ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೇವರೇ, ವಿಶೇಷವಾಗಿ ಈ ದಿನಮಾನಗಳಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಮತ್ತು ಆಲಯದ ಕಟ್ಟಡಕ್ಕಾಗಿಯೂ ಮತ್ತು ಕೃತಜ್ಞತಾ ಕಾಣಿಕೆಗಳನ್ನು ಕೊಟ್ಟಿರುವಂಥ ಎಲ್ಲ ನಿನ್ನ ಭಕ್ತ ಜನರನ್ನು ಆಶೀರ್ವಾದ ಮಾಡು. ಸಮೃದ್ಧಿಯ ಫಲಗಳನ್ನು ನೀಡು. ಅವರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸು. ಸಂದು ಹೋದ ವರ್ಷ ದಿನಮಾನಗಳೆಲ್ಲ ಪ್ರೀತಿಸಿ ಸಲಹೆ ನಡೆಸಿದ ಹಾಗೆ ಮುಂದಿನ ದಿನಮಾನಗಳಲ್ಲಿ ಅದೇ ನಿನ್ನ ಆಶೀರ್ವಾದದ ಕೃಪೆಯಿಂದ ಬಲಪಡಿಸಿ ಮುನ್ನಡೆಸು. ಈ ಸಮಯದಲ್ಲಿ ಸ್ವಾಮಿ, ಯಾರ್ಯಾರು ಇನ್ನು ದೇವರೇ ಸಂಕಷ್ಟದಿಂದ ನೆರವನ್ನು ಬಯಸುತ್ತಾ ಇದ್ದಾರೋ, ಅಪ್ಪ, ತಮ್ಮ ಮನೆ ಮಠ ಆಸ್ತಿಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೋ ಮತ್ತು ವಿಶೇಷವಾಗಿ ಸಮಯಗಳಲ್ಲಿ ಆಶ್ರಮಗಳಲ್ಲಿರುವಂಥ ಮಕ್ಕಳಿಗಾಗಿಯೂ, ವಿಧವರಿಗಾಗಿಯೂ
ಮತ್ತು ಗರ್ಭಿಣಿ ಸ್ತ್ರೀಯರಿಗಾಗಿ ವಿಶೇಷವಾಗಿ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈ ವ್ಯಾಧಿಗಳು ನಿನ್ನ ಮಕ್ಕಳನ್ನು ಮುಟ್ಟದ ಹಾಗೆ ಅವರನ್ನು ತಪ್ಪಿಸಿ ಕಾಪಾಡಿ ನಡೆಸಪ್ಪ ದೇವರು. ವಿಶೇಷವಾಗಿ ಕಳೆದ ದಿನಗಳಲ್ಲಿ ನಾವು ಸ್ವಾಮಿ ತಂದೆ ತಾಯಿಗಳ ದಿನ, ಪೇರೆಂಟ್ಸ್ ಡೇ ಎಂಬುದಾಗಿಯೂ ಆಚರಿಸಿಕೊಂಡಿದ್ದೇವೆ. ಇದಕ್ಕಾಗಿ ನನಗೆ ಸ್ತೋತ್ರ. ಕುಟುಂಬಗಳನ್ನು ಕಟ್ಟಿದ ದೇವರು, ತಂದೆ ತಾಯಿಗಳನ್ನು ನಮಗೆ ವರವಾಗಿ ಕೊಟ್ಟಾತನು. ನೀನೇ ನಮಗೆ ತಂದೆಯೂ ತಾಯಿಯೂ ಆಗಿದ್ದು ನಮ್ಮನ್ನು ಅದ್ಭುತವಾಗಿ ಪ್ರೀತಿಸಿ ಸಲಹಿ ಸಂರಕ್ಷಿಸಿ ಪೋಷಿಸುತ್ತಾ ಬರುತ್ತಿರುವುದಕ್ಕಾಗಿಯೂ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಎಲ್ಲ ತಂದೆ ತಾಯಿಯಂದಿರನ್ನು ಆಶೀರ್ವಾದ ಮಾಡು. ಅವರ ಇರುವಂಥ ಎಲ್ಲ ಬಲಹೀನತೆ, ನ್ಯೂನತೆ, ಕಷ್ಟಗಳಿಂದ ಬಿಡುಗಡೆ ಮಾಡು. ನೀನೇ ನಮ್ಮ ದೇವರು, ರಕ್ಷಕನು, ಒಡೆಯನು, ರಾಜಾಧಿರಾಜನು. ಇದಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿದ್ದೇವೆ ತಂದೆ, ಆಮೆನ್. ಕರ್ತನ ಬೇಚಿನ ಬಳಿಗೆ ಬರುವುದಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುತ್ತೆ. 104ನೇ ಸಂಗೀತವನ್ನು ಹೇಳೋಣ. 104 ಕ್ರಿಸ್ತೇಸು ನಿಜ ತೀರ್ಥವು, ಈ ತೀರ್ಥದೊಳಗೆ ಪಾಪಾತ್ಮ ಒಳಗೊಳ್ಳಲು ಶುದ್ಧತ್ವ. 104 ಪೇಜ್ ನಂಬರ್ 31, 31ನೇ ಪುಟಕ್ಕೆ ನಾವು ತಿಳಿಸಿಕೊಳ್ಳೋಣ. ಪೇಜ್ ನಂಬರ್ 31, ರೊಟ್ಟಿ ಮುರಿಯುವ ಭಾಗ. ಸಹೋದರರೇ ಸಹೋದರರೇ, ನಾವೆಲ್ಲರೂ ಒಂದಾಗಿದ್ದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು. ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲು ತಗೊಳ್ಳುವುದರಿಂದ ಅನೇಕರಾಗಿರುವ ನಾವು ಒಂದೇ ರೊಟ್ಟಿಯಾಗಿ ಒಂದೇ ದೇಹವಾಗಿಯೂ ಇದ್ದೇವೆ.
ಯೇಸುವೆ ದಯಾಳುವಾದ ಮಹಾಯಾಜಕನೇ, ಅಂದು ನಿನ್ನ ಶಿಷ್ಯರ ಮಧ್ಯೆ ಬಂದಂತೆ ಇಂದು ನಮ್ಮ ಮಧ್ಯೆ ಬಂದು ಗಟ್ಟಿ ಬರುವುದನ್ನು ನಾವು ನಿನಗೆ ವಿನಂತಿ ಅನುಗ್ರಹಿಸಿ ಏಕದೇವರಾಗಿ ಸದಾಕಾಲ ಆಡುವ ನಿನಗೆ ಸ್ತೋತ್ರ. ಆಮೆನ್. ಕರ್ತನು ನಿಮ್ಮೊಂದಿಗಿರಲಿ, ನಿಮ್ಮ ಹೃದಯಗಳನ್ನು ಮೇಲೆತ್ತಿರಿ. ನಮ್ಮ ಕರ್ತನಾದ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವ. ಕರ್ತನೇ, ಪವಿತ್ರ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿ ಎಲ್ಲ ಸ್ಥಳಗಳಲ್ಲೂ ನಿನ್ನ ಸುತ್ತ ನಿಜವಾಗಿ ಯುದ್ಧವು ನ್ಯಾಯವು ನಮ್ಮ ಕರ್ತವ್ಯವೂ ಆಗಿದೆ. ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಸ್ತುತಿಸುತ್ತೇವೆ. ಆತನ ಮೂಲಕ ನೀನು ಪರಲೋಕ ಭೂಲೋಕಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿ ನಿನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ನಿರ್ಮಿಸಿ ಅವರು ಪಾಪದಲ್ಲಿ ಬಿದ್ದ ಮೇಲೆ ಅವರನ್ನು ವಿಮೋಚಿಸಿ ನೂತನ ಸೃಷ್ಟಿಯ ಪ್ರಥಮ ಫಲವಾಗುವಂತೆ ಮಾಡಿದ್ದಿ. ಆದ್ದರಿಂದ ನಾವು ದೇವದೂತರನ್ನು ದೇವದೂತರು ಪರಲೋಕದ ಸಂಗಡಗಳಲ್ಲಿದ್ದು ನಿನ್ನ ಮಹಿಮೆಗಳ ನಾವು ಕೊಂಡಾಡುತ್ತಾ ಪ್ರಶಂಸಿಸುತ್ತಾ ಪರಿಶುದ್ಧನೇ 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 ಪರಲೋಕದ ಪ್ರಭಾವವನ್ನು ಹೊಂದಿವೆ ಎಡಗಡೆದು ಪ್ರಶಂಸಿಸುತ್ತೇವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿಗೆ ಬಂದಾಗಲೂ ತಿರುಗಿ ಬರುವಾಗಲೂ ಶೋಭವಾಗಲಿ. ಪರಲೋಕದಲ್ಲಿರುವ ತಂದೆ, ನೀನು ನಿಜವಾಗಿ ಪರಿಶುದ್ಧನು, ನಿಜವಾಗಿ ಸ್ತುತಿ ಪಾತ್ರನು ಆಗಿದ್ದಿ. ನೀನು ಮನುಷ್ಯರ ಮೇಲೆ ಅಪಾರ ಕರುಣೆನಿಟ್ಟು ನಿನ್ನ ಏಕಕುಮಾರನಾಗಿರುವ ಯೇಸು ಕ್ರಿಸ್ತನನ್ನು ನಮ್ಮ ಸ್ವರೂಪವನ್ನು ಧರಿಸಿಕೊಳ್ಳುವುದಕ್ಕೂ ನಮ್ಮ ವಿಮೋಚನೆಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದುವುದಕ್ಕೂ ಕೊಟ್ಟುದಕ್ಕಾಗಿ ನಿನಗೆ ಅನಂತ ಸ್ತೋತ್ರವಾಗಲಿ. ಆತನಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದುದು, ದೋಷರಹಿತವಾದುದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ತಾನು ಹಿಡುಕೊಡಲ್ಪಡುವ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರವಾಗಿ ಮುರಿಯಲ್ಪಡುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಊಟ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾನಪಾತ್ರ ತೆಗೆದುಕೊಂಡು ದೇವ ಸ್ತೋತ್ರ ಮಾಡಿ, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ನಿಮಗೋಸ್ಕರವಾಗಿಯೂ ಬಹು ಜನರ ಪಾಪಗಳಿಗೋಸ್ಕರವಾಗಿಯೂ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆದುದರಿಂದ ತಂದೆ, ನಾವು ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಿನ ಅಮೂಲ್ಯವಾದ ಶ್ರಮ, ಮರಣ, ಮಹಿಮೆಗಳ ಪುನರುತ್ಥಾನ, ದಿವಾರೋಹಣೆಗಳ ಸ್ಮರಣೆ ಮಾಡಿ ಆತನ ಅಪ್ಪಣೆ ಪ್ರಕಾರ ಆತನು ತಿರುಗಿ ಬರುವ ತನಕ ಆತನ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಆಚರಿಸುತ್ತಾ ಆತನಲ್ಲಿ ನೀನು ನಮಗೋಸ್ಕರ ಸಾಧಿಸಿದ ಪರಿಪೂರ್ಣ ವಿಮೋಚನೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೇ, ನಮ್ಮ ದೇವರೇ, ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ಕನಿಕರವುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆ ಲಾಲಿಸಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಿನ್ನ ದಾನಗಳಾದಂಥ ಈ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಪ್ರತಿಷ್ಠಪಡಿಸಿ ನಾವು ರೊಟ್ಟಿಯನ್ನು ಕುಡಿದು ತಿನ್ನುವಾಗ ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗುತ್ತೀವಿ. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವಾಗ ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗುತ್ತೀವಿ ಅನುಗ್ರಹಿಸು. ನಾವು ಆತನಲ್ಲಿ ಒಂದಾಗಿ ಕ್ರಿಸ್ತ ನಂಬಿಕೆಯಿಂದ ಆತ್ಮ ಐಕ್ಯವನ್ನು ಹೊಂದಿ ಶಿರಸ್ಸಾಗಿರುವ ನಮ್ಮ ಪ್ರಭುವಾದ ಕ್ರಿಸ್ತನ ಪ್ರಮಾಣವನ್ನು ಕೊಟ್ಟುವ ತನಕ ಎಲ್ಲ ವಿಷಯಗಳಲ್ಲಿ ಬೆಳೆಯುತ್ತಾ ಬರುವಂತೆ ದಯಪಾಲಿಸು. ಆತನ ಮೂಲಕವಾಗಿಯೂ ಆತನೊಂದಿಗೂ ಪವಿತ್ರಾತ್ಮನ ಐಕ್ಯತೆಯಲ್ಲಿ ಸರ್ವಶಕ್ತನಾದ ತಂದೆ, ನಿನಗೆ ಮಾನ ಪ್ರಭಾವಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೆನ್. ನಾವು ಧೈರ್ಯಗೊಂಡು ನಮ್ಮ ರಕ್ಷಕರಾದಂಥ ಕ್ರಿಸ್ತನೇ ಅಪ್ಪಣೆ ಮಾಡಿ ಬೋಧಿಸಿದ ಮಾತುಗಳನ್ನು ಹೇಳಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಹೆಸರಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಾನವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡುವುದನ್ನು ತಪ್ಪಿಸು.
ಒಂದೇ ಮನಸ್ಸಿಂದ ಅರ್ಥ ಮಾಡೋಣ. ಪೇಜ್ ನಂಬರ್ 35. ಕರ್ತನೇ ಕರುಣಾಸಾಗರನೇ, ನಾವು ಸ್ವಯಂಗೆ ನಂಬಿಕೆ ಈ ದಿನ ಮೆಚ್ಚಿನ ಬಳಿಗೆ ಬರುವುದಕ್ಕೆ ಧೈರ್ಯಪಡದೆ ನಾವು ಹುರಿಯುವ ರೊಟ್ಟಿಯೇನು ಕ್ರಿಸ್ತನ ದೇಹದ ಸಹಭಾಗಿತ್ವವಲ್ಲದೆ ಕರ್ತನ ವಚನವನ್ನು ಸ್ವೀಕರಿಸಿದಂಥ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ ಅವರ ಎದ್ದು ನಿಂತುಕೊಂಡು 37ನೇ ಪುಟದ ಉಪಕಾರ ಸ್ತುತಿ ಪ್ರಾರ್ಥನೆಯನ್ನು ಒಂದೇ ಮನಸ್ಸಿನಲ್ಲಿ ಮಾಡೋಣ. ಪೇಜ್ ನಂಬರ್ 37. ಸರ್ವಶಕ್ತನಾದ ದೇವರೇ, ಪರಲೋಕದ ನಮ್ಮ ತಂದೆಯೇ, ನಿನ್ನ ಪ್ರಿಯಕುಮಾರನ ಆತ್ಮ ನಮ್ಮ ಪ್ರಭುವಾದ ಆತನ ಅಮೂಲ್ಯವಾದ ದೇಹ ರಕ್ತದಿಂದ ಆತ್ಮೀಯ ಪಾಪಕ್ಷಮೆಯನ್ನು ನಿತ್ಯದಿಂದ ಈ ಅತಿಶಯ ವರಗಳಿಗಾಗಿ ನಾವು ನಿನ್ನನ್ನು ಒಪ್ಪಿಸಿ ಕೊಂಡಾಡುವರಾಗಿ ನಮ್ಮನ್ನೇ ನಮ್ಮನ್ನೇ ಆತ್ಮಗಳಲ್ಲಿ ನಿನಗೆ ವಿರೋಧವಾಗಿ ಸಾಕ್ಷಿಯುತವಾಗಿ ಒಪ್ಪಿಸಿಕೊಂಡಿದ್ದೇವೆ. ನಾವು ನಮ್ಮ ಕರ್ತವ್ಯಕ್ಕೆ ಅನುಸರಿಸಿದರೆ ಉತ್ತಮ ಮನಸ್ಸನ್ನು ಹೊಂದಿಕೊಂಡು ಉತ್ತಮವಾಗಿ ವರ್ಷಗಳಲ್ಲಿ ಚಿಂತನೆಗೆ ಅನುಸಾರವಾಗಿ ಏನೆಂದು ಸಿದ್ಧಿಗೆ ಬಂದ ಸ್ತೋತ್ರವು ಪ್ರಭಾವವು ಜ್ಞಾನವು ದಾಸತೆಯು ಮಾನವು ಬಲವು ಶಕ್ತಿಯು ನಮ್ಮ ದೇವರಿಗೆ ಇರಲಿ. ಆಮೆನ್. ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 231 231 ದೇವ ಸೇವೆ ಮಾಡು ಕಾಲ ನೀಡುತ್ತೆ. ಜಾಗರೂಕ ನಾವು ಜನಾಂಶ. Amen.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ 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 ದೂತಗಣಗಳ ಒಡೆಯನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಕೃಪೆಯ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಇದುವರೆಗೂ ಎಲ್ಲ ರೀತಿಯಿಂದ ನಮ್ಮನ್ನು ಕಾಪಾಡಿ ಪರಾಂಬರಿಸಿ ಪೋಷಿಸಿ ನಡೆಸಿದ್ದಕ್ಕಾಗಿ ನೀನು ಸ್ತೋತ್ರ ಕರ್ತನೆ. ನೀನು ನಮಗೆ ದಯಪಾಲಿಸಿರುವ ಆರೋಗ್ಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ದಿನಮಾನಗಳಲ್ಲಿ ಕರ್ತನೆ, ಕೊರೋನಾ ಸೋಂಕಿನಿಂದ ಅನೇಕ ಮಕ್ಕಳು ಬಾಧೆಗೊಂಡು ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅನೇಕರು ಇನ್ನು ಚಿಕಿತ್ಸೆಯಲ್ಲಿ ಇದ್ದಾರೆ. ಇನ್ನು ಹಲವು ಜನರಿಗೆ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ದೊರೆಯದೆ ಸ್ವಾಮಿ ಅಲೆದಾಡುತ್ತಿರುವ ಸಂದರ್ಭಗಳಲ್ಲಿ ನೀನು ಅವರಿಗೆ ನಿನ್ನ ಸಹಾಯ ಹಸ್ತವನ್ನು ಚಾಚು. ಮತ್ತು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವ ನಾಯಕರಿಗೆ, ಆರೋಗ್ಯ ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವ ಆಡಳಿತ ವರ್ಗಕ್ಕೆ ಸ್ವಾಮಿ ನಿನ್ನ ಸರಿಯಾದ ಜ್ಞಾನ ತಿಳುವಳಿಕೆಯನ್ನು, ನಿನ್ನ ಮಾರ್ಗದರ್ಶನ ಅವರಿಗೆ ನೀಡಿ ಸ್ವಾಮಿ, ಇದರಿಂದ ಪ್ರತಿಯೊಬ್ಬರಿಗೂ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ದೊರೆತು ಅವರು ಇದರಿಂದ ಚೇತರಿಸಿಕೊಂಡು ತಮ್ಮ ಯಥಾವತ್ತಾದ ಜೀವನವನ್ನು ಸಾಗಿಸಲಿಕ್ಕಾಗುವಂತೆ ಅವರಿಗೆ ನೀನು ಅನುಕೂಲತೆ ಮಾಡಿಕೊಡಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಮತ್ತು ಈ ಸಂಕಷ್ಟ ದಿನಮಾನಗಳಲ್ಲಿ ಉದ್ಯೋಗಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸುತ್ತೇವೆ. ನೀನು ಅವರಿಗೆ ಸಹಾಯಕನಾಗಿದ್ದು ಅವರಿಗೆ ಧೈರ್ಯವನ್ನು ನೀಡು. ಮುಂದಿನ ದಿನಗಳಲ್ಲಿ ಸ್ವಾಮಿ ಅವರು ತಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಸಾಗಿಸಲಿಕ್ಕಾಗುವಂತೆ ಅವರನ್ನು ನೀನು ಬಲಪಡಿಸಿ ನಡೆಸಬೇಕೆಂದು ನಾವು ಬೇಡುತ್ತೇವೆ. ಮತ್ತು ರೈತರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ರೈತ ಜನರು ಸಹ ಈ ದಿನಮಾನಗಳಲ್ಲಿ ಕರ್ತನೆ, ಸರಿಯಾದ ಕೆಲಸಗಳಿಲ್ಲದೆ ಸರಿಯಾದ ರೀತಿಯಲ್ಲಿ ಬೆಳೆಗಳು ಅವರಿಗೆ ಬೆಲೆ ಸರಿಯಾದ ರೀತಿಯಲ್ಲಿ ದೊರೆಯದೆ ಕಂಗೆಟ್ಟು ಹೋಗಿರುವ ಸಂದರ್ಭಗಳಲ್ಲಿ ಸ್ವಾಮಿ, ನೀನು ಅವರಿಗೆ ಧೈರ್ಯವನ್ನು ಆದರಣೆಯನ್ನು ದಯಪಾಲಿಸಿ ಕರ್ತನೆ ಅವರನ್ನು ಕಾದು ಕಾಪಾಡು. ಮತ್ತು ಅವರು ನಿರೀಕ್ಷಿಸಿಕೊಂಡಿರುವ ಸರಿಯಾದ ಬೆಳೆಗಳನ್ನು ಅವರು ಹೊಂದಿಕೊಂಡು ತಮ್ಮ ಜೀವನವನ್ನು ನೆಮ್ಮದಿಯಿಂದ ಸಂತೋಷದಿಂದ ಕಳೀಲಿಕ್ಕಾಗುವಂತೆ ನೀನು ಅವರನ್ನು ಬಲಪಡಿಸಿ ನಡೆಸಬೇಕೆಂದು ನಾವು ಬೇಡುತ್ತೇವೆ. ಯವನಸ್ಥಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಯವನಸ್ಥ ಮಕ್ಕಳು ಸ್ವಾಮಿ ಈ ದಿನಮಾನಗಳಲ್ಲಿ ಅನೇಕ ರೀತಿಯಲ್ಲಿ ಲೋಕದ ಆಕರ್ಷಣೆಗೆ ಒಳಗಾಗುತ್ತಿರುವ ಈ ಸಂದರ್ಭಗಳಲ್ಲಿ ಕರ್ತನೆ, ಯವನಸ್ಥ ಮಕ್ಕಳಿಗೆ ನೀನು ವಾಕ್ಯದ ದಾಹವನ್ನು ಅವರಲ್ಲಿ ಹುಟ್ಟಿಸು. ನಿನ್ನ ಮಾರ್ಗದಲ್ಲಿ ನಡೆದು ಕರ್ತನೆ, ಅವರು ಸೈತಾನನ ಶೋಧನೆಗಳನ್ನು ಎದುರಿಸಿ ನಿನ್ನ ಹಿಂಬಾಲಕರಾಗಿ ನಿನಗೆ ಸಾಕ್ಷಿ ಮಕ್ಕಳಾಗಿ ಬಾಳಲಿಕ್ಕಾಗುವಂತೆ ಮತ್ತು ಈ ಲೋಕದ ಯಾವುದೇ ದುಶ್ಚಟಗಳಿಗೆ ಅವರು ಒಳಗಾಗದಂತೆ ಸ್ವಾಮಿ, ನಿನ್ನ ನಂಬಿದ ಮಕ್ಕಳಾಗಿ ಅವರು ಜೀವಿಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು, ನಿನ್ನ ಜ್ಞಾನವನ್ನು ಅವರಿಗೆ ದಯಪಾಲಿಸು. ಮತ್ತು ಅನೇಕ ಮಕ್ಕಳು ಕಷ್ಟದಲ್ಲಿದ್ದಾರೆ. ಇನ್ನೂ ಅನೇಕ ಮಕ್ಕಳು ತೊಂದರೆಗೀಡಾಗಿದ್ದಾರೆ. ವಿಧವೆಯರು, ನಿರ್ಗತಿಕರು ಮತ್ತು ವೃದ್ಧಾಶ್ರಮದಲ್ಲಿರುವವರು, ಅನಾಥಾಶ್ರಮದಲ್ಲಿರುವವರು, ಇವರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಕಷ್ಟ ದಿನಮಾನಗಳಲ್ಲಿ ಸ್ವಾಮಿ, ನಾವು ಸಹ ನಿನ್ನ ನಂಬಿದ ಮಕ್ಕಳಾದ ನಾವು, ನಿನ್ನ ವಿಶ್ವಾಸಗಳಾದ ನಾವು ಕರ್ತನಿಗೆ ಇದರಿಗೆ ನಾವು ಸಹಾಯಸ್ತವನ್ನು ಚಾಚಲಿಕ್ಕಾಗುವಂತೆ ನೀನು ನಮ್ಮ ಮನಸ್ಸುಗಳನ್ನು ಪ್ರೇರೇಪಿಸಬೇಕೆಂದು ನಾವು ಬೇಡುತ್ತೇವೆ. ಮತ್ತು ಚೀನಾ ಮತ್ತು ಭಾರತದ ಗಡಿಯಲ್ಲಿ ಆಗಿರುವಂಥ ಯುದ್ಧದ ಭೀತಿ ಸ್ವಾಮಿ, ಇದನ್ನು ಸಂಪೂರ್ಣವಾಗಿ ನೀನು ನೀಗಿಸು. ಇದಕ್ಕೆ ಸರಿಯಾದ ಪರಿಹಾರವನ್ನು ನೀನು ಒದಗಿಸಿಕೊಡು. ಈ ಮೂಲಕ ಎರಡೂ ದೇಶದ ನಾಯಕರುಗಳಿಗೆ ಕರ್ತನಿನ ಒಳ್ಳೆಯ ಜ್ಞಾನವನ್ನು ದಯಪಾಲಿಸಿ ಶಾಂತಿ ಸಂವಾದದ ಮೂಲಕ ಈ ಒಂದು ಸಮಸ್ಯೆಯು ಬಗೆಹರಿದು ಎರಡೂ ದೇಶಗಳಲ್ಲಿ ಉತ್ತಮ ಬಾಂಧವ್ಯ ಬೆಳೆದು ಕರ್ತನೆ, ಜನರ ಜೀವನ ಉತ್ತಮ ಸ್ಥಿತಿಗೆ ಬರಲಿಕ್ಕಾಗುವಂತೆ ನೀನು ಸಹಾಯವನ್ನು ನಾವು ಕೋರೋರಾಗಿದ್ದೇವೆ. ಮತ್ತು ಸಭಾಪಾಲಕರ ಕುಟುಂಬವನ್ನು ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ದಿನಮಾನಗಳಲ್ಲಿ ನಿನ್ನ ಆಲಯದ ಅಂಗಳಗಳು ಮುಚ್ಚಿದ್ದಾಗ್ಯೂ ನಿನ್ನ ವಿಶ್ವಾಸಗಳಾದ ನಾವು ನಿನ್ನ ಅಂಗಳಕ್ಕೆ ಬಂದು ನಿನ್ನನ್ನು ಕೊಂಡಾಡಲಿಕ್ಕಾಗುವಂತೆ, ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕಾಗುವಂತೆ ಅನೇಕ ನಿರ್ಬಂಧಗಳು ಇದ್ದಾಗ್ಯೂ ಕರ್ತನೆ, ನಿನ್ನ ಸೇವಕರ ಮೂಲಕ ಅನೇಕ ಮಾರ್ಗಗಳಿಂದ ಮತ್ತು ಮಾಧ್ಯಮಗಳ ಮೂಲಕವಾಗಿ ನೀನು ನಮಗೆ ನಿನ್ನ ವಾಕ್ಯವನ್ನು ನೀಡುತ್ತಾ ಇದ್ದಿ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಈ ಮೂಲಕ ನಾವು ನಿನ್ನ ಧ್ಯಾನ ಸಮಯವನ್ನು ಹೆಚ್ಚಿನ ರೀತಿಯಲ್ಲಿ ಕಳೆದು ನಿನ್ನ ವಾಕ್ಯ ಧ್ಯಾನವನ್ನು ನಾವು ಮಾಡಿ ಆ ಮೂಲಕ ನಮ್ಮ ಆತ್ಮಿಕ ಬೆಳವಣಿಗೆಯನ್ನು ನಾವು ವೃದ್ಧಿಸಿಕೊಂಡು ನಿನಗೆ ಸಾಕ್ಷಿ ಮಕ್ಕಳಾಗಿ ಬಾಳಲಿಕ್ಕಾಗುವಂತೆ ಕೃಪೆ ನೀಡು. ನಾವು ಕುಟುಂಬವಾಗಿ ಈ ಸಮಯಗಳನ್ನು ನಾವು ಸದುಪಯೋಗಪಡಿಸಿಕೊಳ್ಳಲಿಕ್ಕಾಗುವಂತೆ ನೀನು ನಮ್ಮ ಯೋಚನೆಗಳನ್ನು, ನಮ್ಮ ಮಾರ್ಗಗಳನ್ನು ನೀನು ಸರಿಪಡಿಸಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಸಭೆಯ ಎಲ್ಲ ಕುಟುಂಬಗಳನ್ನು ನಿನ್ನ ಮುಂದೆ ಪ್ರಾರ್ಥಿಸಿಕೊಳ್ಳುತ್ತೇವೆ. ಕುಟುಂಬಗಳಲ್ಲಿರುವಂಥ ವೃದ್ಧರು, ಮಕ್ಕಳು ಮತ್ತು ಯವನಸ್ಥರು ಕರ್ತನೆ, ಎಲ್ಲರಿಗೂ ಈ ದಿನಮಾನಗಳಲ್ಲಿ ನಿನ್ನ ಆರೋಗ್ಯವನ್ನು, ಸೌಖ್ಯವನ್ನು ದಯಪಾಲಿಸು. ಎಲ್ಲರಿಗೂ ಶಾಂತಿ, ಸಮಾಧಾನ, ನೆಮ್ಮದಿಯ ಬಾಳ್ವೆಯನ್ನು ನೀನು ನೀಡಬೇಕೆಂದು ಬೇಡುತ್ತೇವೆ ಕರ್ತನೆ.
ನೀನು ಈ ಕೊಟ್ಟಿರುವ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ಲೋಕದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಸಂಕಟಗಳು ಇದ್ದಾಗ್ಯೂ ಅವುಗಳೆಲ್ಲವನ್ನು ನಾವು ಜಯಿಸಲಿಕ್ಕಾಗುತ್ತೆ ನೀನು ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನಾವು ನಿನ್ನ ನಂಬಿದ ಮಕ್ಕಳಾಗಿ ಈ ಒಂದು ಸ್ಥಿತಿಗತಿಗಳಲ್ಲಿ ನಾವು ನಿನ್ನ ವಿಶ್ವಾಸದಿಂದ ಬಿದ್ದು ಹೋಗದಂತೆ ದಿನದಿಂದ ದಿನಕ್ಕೆ ನಾವು ನಿನ್ನಲ್ಲಿ ಹೆಚ್ಚಿನ ವಿಶ್ವಾಸವಿಟ್ಟು ನಿನ್ನನ್ನೇ ಪ್ರೀತಿಸುವ ಮಕ್ಕಳಾಗಿ ನಿನಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವನ ಸಾಗಿಸಲಿಕ್ಕಾಗಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸು. ಮತ್ತು ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ನಿನ್ನ ಕೃಪೆಯನ್ನು ನಾವು ಬಯಸುವರಾಗಿದ್ದೇವೆ. ನಾವು ಕ್ರಿಸ್ತನ ಸಾಕ್ಷಿಗಳಾಗಿ ಸ್ವಾಮಿ ಈ ಲೋಕದಲ್ಲಿ ಜೀವಿಸಲಿಕ್ಕಾಗಂತೆ ನೀನು ನಮಗೆ ದಯಪಾಲಿಸುವ ಕ್ರಿಸ್ತಿಯ ಜೀವಿತಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ಕೃಪೆ ನಿನ್ನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ. ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂದು ನೀನು ನಮಗೆ ವಾಗ್ದಾನವನ್ನು ಮಾಡಿದ ಸ್ವಾಮಿ. ಕರ್ತನೆ, ಸಭಾಪಾಲಕರು ಸಭೆಗಳನ್ನು ಈ ದಿನಮಾನಗಳಲ್ಲಿ ಆತ್ಮಿಕವಾಗಿ ಅನೇಕ ಮಾಧ್ಯಮಗಳನ್ನು ಉಪಯೋಗಿಸಿಕೊಂಡು ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿರುವ ಈ ಸಮಯಗಳಲ್ಲಿ ನೀನು ಇನ್ನೂ ಅವರನ್ನು ಆತ್ಮನ ಬಲದಿಂದ ತುಂಬಿಸು. ಅವರನ್ನು ಅವರ ಕುಟುಂಬವನ್ನು ಹೆಚ್ಚೆಚ್ಚವಾಗಿ ಆಶೀರ್ವದಿಸಿ ಕರ್ತನೆ, ಈ ಮೂಲಕ ನಾವು ಸಭೆಯವರಾದ ನಾವು ಸಹ ಆತ್ಮಿಕವಾಗಿ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಿ ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಇವುಗಳೆಲ್ಲ ಮಧ್ಯದಲ್ಲಿ ಸಹಕರಿಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸು. ಮತ್ತು ಈ ಸಂದರ್ಭದಲ್ಲಿ ನೀನು ನಮಗೆ ದಯಪಾಲಿಸುವ ನಿನ್ನ ವಾಕ್ಯಗಳಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ಈ ಉತ್ತಮವಾದ ಸಮಯಕ್ಕಾಗಿ ಕರ್ತನೆ, ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನಾವು ನೆನೆಸಿ ನೀನು ಕೊಂಡಾಡುವರಾಗಿದ್ದೇವೆ. ನೀನು ನಮ್ಮನ್ನು ಇದುವರೆಗೆ ಕಾಪಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಿಶುದ್ಧನು 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 ನೀತಿ ಸ್ವರೂಪನಾದ ತಂದೆಯಾದ ದೇವರೇ, ಇಹ ಪರಲೋಕದ ಸಿಂಹಾಸನ ರೂಢನೆ ಅಲ್ಫೋ ಮೇಘವು ನೀವಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ಮುಂಜಾನೆ ಮೇಲಿಂದ ಈ ಸಮಯಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ವೇಳೆಗಾಗಿ ಸ್ತೋತ್ರ. ಕರ್ತನೆ, ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರಪ್ಪ. ನಿನ್ನನ್ನು ನಾವು ಹಾಡಿ ಹೊಗಳುತ್ತಾ ಕೊಂಡಾಡುತ್ತಾ ಸ್ಮರಿಸುತ್ತಾ ಹಗಲಿಂದ ರಾತ್ರಿಯವರೆಗೂ ಕರ್ತನೆ ನೀವು ನಮ್ಮ ಜೊತೆಗಾರನಾಗಿದ್ದು ಪ್ರತಿಯೊಂದು ಹೆಜ್ಜೆಯಲ್ಲೂ ನಿನ್ನ ಸ್ಪರ್ಶತೆಯಿಂದ ನಮ್ಮನ್ನು ತುಂಬಿಸುತ್ತೀರಿ, ಅದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ಕಾರಾಂತರದಿಂದ ಕರ್ತನೆ ಲೋಕದಲ್ಲಿ ನೋಡುವಾಗ ಅನೇಕ ಆತ್ಮಗಳು ಕಷ್ಟದಲ್ಲಿಯೂ ಕೊರತೆಗಳಲ್ಲಿಯೂ ಸಾವಿನಲ್ಲಿಯೂ ಕರ್ತನೆ ಅನೇಕರು ಭಯಭೀತರಾಗಿ ಕರ್ತನೆ ಜೀವಿಸುವವರಾಗಿದ್ದಾರಪ್ಪ. ಕರ್ತನೆ, ನಾವು ನೋಡುವಾಗ ಅನೇಕರು ಫಾರ್ಮರ್ಸ್ ಕರ್ತನೆ ಅವರು ಬೆಳೆಗಳು ಕರ್ತನೆ ಒಳ್ಳೆಯ ರೀತಿಯಲ್ಲಿ ಇಲ್ಲದೆ ಅನೇಕ ರೀತಿಯಲ್ಲಿ ಕಷ್ಟಪಡುತ್ತಾ ಇದ್ದಾರೆ. ಅವರ ಜೀವನ ನೋಡುವಾಗ ಅನೇಕ ರೀತಿಯಲ್ಲಿ ಅಪ್ಪ ಶೋಧನೆ ಒಳಗಾಗಿದ್ದಾರೆ ಸ್ವಾಮಿ. ಆಹಾರ ಇಲ್ಲದೆ, ಊಟ ಇಲ್ಲದೆ, ಬಟ್ಟೆ ಇಲ್ಲದೆ ಅಪ್ಪ ಯಾವ ರೀತಿಯಾದ ಒಂದು ಸೌಕರ್ಯ ಇಲ್ಲದೆ ಕರ್ತನೆ ಅವರು ಕಷ್ಟ ಕಾರ್ಪಣ್ಯಗಳಲ್ಲಿ ಕರ್ತನೆ ಜೀವಿಸುವಾಗ ಕರ್ತನೆ ವಿಶೇಷವಾದ ರೀತಿಯಲ್ಲಿ ನೀನು ಸಹಾಯಕನಾಗಿರು. ಅವರಿಗೆ ಬೇಕಾಗುವಂತ ತಕ್ಕ ಕಾಲದಲ್ಲಿ ತಕ್ಕ ರೀತಿಯಾದ ಫಲಗಳನ್ನು ಕೊಟ್ಟು ನೀನು ನಡೆಸು ಸ್ವಾಮಿ. ಅವರ ಕುಟುಂಬಗಳನ್ನು ಸಂಧಿಸುವಂತ ದೇವರಾಗಿದ್ದೀರಿ. ಮಾತ್ರವಲ್ಲದೆ ಫುಟ್ಪಾತ್ ನಲ್ಲಿ ಮಲಗುವಂತ ಎಲ್ಲಾ ಜನಗಳನ್ನು ಕರ್ತನೆ ಡೈಲಿ ವೇಜಸ್ ಕೆಲಸ ಮಾಡುವಂತ ಪ್ರತಿಯೊಬ್ಬೊಬ್ಬರಿಗಾಗಿ, ಬಡ ಜನರಿಗಾಗಿ ಕರ್ತನೆ, ಭಿಕ್ಷೆ ಬೇಡುವವರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಕರ್ತನೆ, ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಅವರಿಗೆ ಬೇಕಾಗುವಂತ ತಕ್ಕ ಕಾಲದಲ್ಲಿ ಅಪ್ಪ ಕರ್ತನೆ ನೀನು ವಿಶೇಷ ಸಹಾಯಕನಾಗಿರು. ಆಹಾರವನ್ನು ಒದಗಿಸಿಕೊಡು ಸ್ವಾಮಿ, ಆರೋಗ್ಯವನ್ನು ಕೊಡು ಕರ್ತನೆ. ಯಾವ ರೀತಿಯಾದ ಕರೋನಾ ವೈರಸ್ ಅವರನ್ನು ತಾಕದ ಹಾಗೆ ಕರ್ತನೆ ಅಪ್ಪ ನಿನ್ನ ರಕ್ತದ ಕೋಟೆಯಲ್ಲಿ ಸ್ವಾಮಿ ಪ್ರತಿಯೊಂದೊಂದು ಬಡ ಜನರನ್ನು ನೀನು ಆಶೀರ್ವದಿಸು ಸ್ವಾಮಿ. ಅಪ್ಪ ದಿಕ್ಕೆಟ್ಟವರು, ದೆಸೆಗೆಟ್ಟವರು ಅಪ್ಪ ಕರ್ತನೆ ವಿಧ ವಿಧ ಕಾರ್ಯಗಳಲ್ಲಿ ವಿಧ ವಿಧ ರೀತಿಯಲ್ಲಿ ನರಳುವಂತ ಪ್ರತಿಯೊಂದೊಂದು ಕುಟುಂಬಗಳನ್ನು, ಪ್ರತಿಯೊಂದೊಂದು ದೇಶಗಳನ್ನು ಕರ್ತನೆ ನೀನು ಆಶೀರ್ವದಿಸು ಸ್ವಾಮಿ. ಅಪ್ಪ ಕರ್ತನೆ ವಿಶೇಷವಾಗಿ ಕರ್ತನೆ ಅವನು ನಿನ್ನ ರಕ್ತದ ಕೋಟೆಯಲ್ಲಿ ಬಲಪಡಿಸು ಸ್ವಾಮಿ. ಯಾವ ವಿಪತ್ತು ಕೇಡು ಗಂಡಾಂತರ ಬಾರದ ಹಾಗೆ ನೀನು ನಡೆಸು ಸ್ವಾಮಿ. ಅವರಿಗೆ ಹೆಚ್ಚಿನ ಕೃಪೆ ನಡೆಸುವಿಕೆಯಲ್ಲಿ ನಡೆಸು. ಅವರಿಗೆ ಬೇಕಾಗುವಂತೆ ಎಲ್ಲ ಕಾರ್ಯಗಳಲ್ಲಿ ಕ್ರಿಯೆಗಳಲ್ಲಿ ನೀನು ಸಹಾಯಕನಾಗಿರು ಕರ್ತನೆ. ಅವರ ಮಕ್ಕಳನ್ನು, ಅವರ ಕುಟುಂಬಗಳನ್ನು, ಯವನಸ್ಥ ಮಕ್ಕಳು, ಚಿಕ್ಕ ಮಕ್ಕಳು ಅಪ್ಪ ಕರ್ತನೆ ಮುಪ್ಪಿನ ಪ್ರಾಯದಲ್ಲಿ ಜೀವಿಸುವಂತ ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಮಾತ್ರವಲ್ಲದೆ ನಮ್ಮೆಲ್ಲರನ್ನು ನಿನ್ನ ರಕ್ತದ ಕೋಟೆಯಲ್ಲಿ ಒಪ್ಪಿಸ್ತೇವೆ ಅಪ್ಪ. ನಮ್ಮ ಸಭೆಗಳನ್ನು ಆಶೀರ್ವದಿಸು, ಸಭಾ ಪಾಲಕರನ್ನು, ಬೋಧಕರನ್ನು, ಸೇವೆ ಸಲ್ಲಿಸುವಂತ ಅಯ್ಯಂದ್ರನ್ನು, ಅವರ ಕುಟುಂಬಗಳನ್ನು, ಮಾತ್ರವಲ್ಲದೆ ಎಲ್ಲಾ ಸಭಿಕರನ್ನು, ಸಭೆಯ ಎಲ್ಲಾ ಕುಟುಂಬದ
ಮಕ್ಕಳನ್ನು ನೀನು ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಪ್ರತಿಯೊಬ್ಬೊಬ್ಬರಿಗೆ ಅವರವರ ರೀತಿಯಲ್ಲಿ ಕರ್ತನೆ, ಎಲ್ಲ ಕಾರ್ಯಗಳಲ್ಲಿ ಕ್ರಿಯೆಗಳಲ್ಲಿ ಅಪ್ಪ ನೀನು ವಿಶೇಷ ಸಹಾಯಕನಾಗಿರು ಕರ್ತನೆ. ಅಪ್ಪ ಲಾಕ್ಡೌನ್ ಕಾಲಗಳಲ್ಲಿಯೂ ಸ್ವಾಮಿ ಅಪ್ಪ ಮನೆಗಳಲ್ಲಿಯೂ ಅಪ್ಪ ವಿಶೇಷವಾದ ರೀತಿಯಲ್ಲಿ ನಿನ್ನ ಸೇವೆಗಳನ್ನು ಮಾಡುವಂತೆ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ಮತ್ತೊಮ್ಮೆ ಕರ್ತನೆ ಈ ಸಮಯವನ್ನು ಕೊಟ್ಟಕ್ಕಾಗಿಯೂ ಸ್ತೋತ್ರ. ಎಲ್ಲರನ್ನು ನಿನ್ನ ರಕ್ತದ ಕೊಟ್ಟಲ್ಲಿ ಒಪ್ಪಿಸ್ತೇನೆ ಅಪ್ಪ. ನೀನು ಯಜಮಾನನ ಯಾಚಕನು ಮೊದಲಿಂಗನಾಗಿದ್ದುಕೊಂಡು ಕರ್ತನೆ, ನೀನು ಎಲ್ಲ ಕಾರ್ಯಗಳಲ್ಲೂ ಕ್ರಿಯೆಗಳಲ್ಲಿಯೂ ಸ್ವಾಮಿ ನಿನ್ನ ಜೊತೆಗಾರನಾಗಿದ್ದು ನಡೆಸಿ ಕೈ ಹಿಡಿದು ಕಾಪಾಡಬೇಕೆಂದು ಕ್ರಿಸ್ತೇಸುವಿನ ರಕ್ತದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ